ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಪಿ ಎಸ್ ಟಿ ಆರ್ ಎಕ್ಸಾಮ್ ನೋಟಿಫಿಕೇಶನ್ ಬರ್ತಾ ಇದೆ. ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಇದ್ದೆ ಆಗಸ್ಟ್ 18ನೇ ತಾರೀಕಿಂದ ನಿಮಗೆ ಟೈಮ್ ಕೊಟ್ಟಿದ್ದಾನಂತೆ. ಎಲ್ಲರೂ ಆ ವಿಚಾರಗಳನ್ನು ಕೇಳಿದ್ದೀರಿ. ಸೊ ತಪ್ಪದೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ, ಕೂಡಲೇ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಸೊ ಇಲ್ಲಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಪ್ಯಾಟ್ರನ್ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಪೇಪರ್ ಫಸ್ಟು, ಪೇಪರ್ ಸೆಕೆಂಡು ಎರಡು 100 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲ ಎಮ್ ಸಿ ಕ್ಯೂಸ್ ಇಲ್ಲಿ ಡಿಸ್ಕ್ರಿಪ್ಟಿವ್ ತೆಗೆದುಬಿಟ್ಟಿದ್ದಾನೆ. ಓನ್ಲಿ ಎಮ್ ಸಿ ಕ್ಯೂಸ್ ಮಾಡಿರೋದ್ರಿಂದ ಈ ಪೇಪರ್ ಫಸ್ಟಲ್ಲಿ ಮೆಂಟಲ್ ಎಬಿಲಿಟಿ ಇದೆ 15 ಮಾರ್ಕ್ಸ್ಗೆ. ಅದ್ರ ಜೊತೆಗೆ ಪೇಪರ್ ಸೆಕೆಂಡಲ್ಲಿ ಮ್ಯಾಥ್ಸು, ಇ ವಿ ಎಸ್ಸು ಮತ್ತು ಸೋಷಿಯಲ್ ಸೈನ್ಸ್ ಸೇರಿ 100 ಪ್ರಶ್ನೆಗಳಿರ್ತಾವಲ್ಲ. ಈ 100 ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ ಮ್ಯಾಥ್ಸ್ ಪ್ರಶ್ನೆಗಳೇ ಬರೋ ಚಾನ್ಸಸ್ ಇರುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸುಮಾರು ಒಂದು 30 to 40 ಕ್ವಶನ್ಸ್, ಅರೌಂಡ್ 40 ಕ್ವಶನ್ಸ್ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಬರೋ ಚಾನ್ಸಸ್ ಇದೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ 15 ವಿಡಿಯೋಸ್, ಫ್ರೀ ವಿಡಿಯೋಸ್ ಹೇಳ್ಕೊಟ್ಟಿದ್ದೀನಿ. ಆ 15 ವಿಡಿಯೋಸ್ನ ಕರೆಕ್ಟಾಗಿ ನೋಡ್ಕೊಂಡು ಅವೆಲ್ಲ ಪ್ರಶ್ನೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ರಿ. 100% ಎಕ್ಸಾಮಲ್ಲಿ ನೀವು ಮ್ಯಾಥ್ಸಲ್ಲಿ ತುಂಬ ಸ್ಕೋರ್ ಮಾಡ್ತೀರಿ. ಸೊ ಇದು 14ನೇ ವಿಡಿಯೋ. ಈ ಒಂದು ವಿಡಿಯೋದಲ್ಲೂ ಕೂಡ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಪ್ರಶ್ನೆಗಳು ಯಾವ ಥರ ಇರ್ತವೆ ಅವ್ನು ಆನ್ಸರ್ ಮಾಡೋ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಇಲ್ಲಿ ಲೋಗೋ ಕಾಣಿಸ್ತಾ ಇರುತ್ತಲ್ಲ, ಈ ಲೋಗೋ ಇರ್ತಕ್ಕಂಥ ಆ್ಯಪನ್ನು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನೀವು ಪಿ ಎಸ್ ಟಿ ಆರ್ ಮ್ಯಾಥ್ಸಲ್ಲಿ 40 ಔಟ್ ಆಫ್ 40 ಮಾರ್ಕ್ಸ್ ತೆಗಿಬೇಕು ಅಂದರೆ ಎಷ್ಟು ಕ್ವಶನ್ಸ್ ಕೇಳ್ತಾರೋ ಅಷ್ಟು ಮಾರ್ಕ್ಸ್, ಎಲ್ಲ ಕ್ವಶನ್ಸು ಕರೆಕ್ಟ್ ಆಗ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಪಿ ಎಸ್ ಟಿ ಆರ್ ಮ್ಯಾಥ್ಸ್ ಅಂತಲೇ ಒಂದು ಕೋರ್ಸ್ ಲಾಂಚ್ ಮಾಡಿದ್ವಿ. ಪಿ ಎಸ್ ಟಿ ಆರ್ ಮ್ಯಾಥ್ಸ್ ಅಂತಲೇ ಒಂದು ಕೋರ್ಸ್ ಲಾಂಚ್ ಮಾಡಿದ್ವಿ. ಸೊ ಇಲ್ಲಿ ನಿಮಗೆ ಈ ಕೊಟ್ಟಿರೋ ಸಿಲೆಬಸ್ ಏನಿದೆಯಾ, ಈ ಕೊಟ್ಟಿರೋ ಸಿಲೆಬಸ್ ಪ್ರಕಾರ, ಈ ಕೊಟ್ಟಿರೋ ಸಿಲೆಬಸ್ಸು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ ಎಮ್ ಸಿ ಕ್ಯೂಸ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಸೊ ಇವೆಲ್ಲ ಉಪಯೋಗ ಬೇಕು ಅಂದರೆ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಹಾಗೆ ಹೆಚ್ಚಿನ ಮಾಹಿತಿ ಬೇಕಂದರೆ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬರ್ಬೋದು. ಓಕೆನಾ? ಹಾಗಾದರೆ ಬನ್ನಿ, ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಹೌ ಮೆನಿ ಲೈನ್ಸ್ ಆಫ್ ಸಿಮೆಟ್ರಿ ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹ್ಯಾಸ್ ಅಂತ ಇದೆ. ಒಂದು ಸಮಬಾಹು ತ್ರಿಭುಜವು ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿದೆ ಅಂತ. ಇದು ಸಮಮಿತಿ ಅಂತ, ಅದು ಸಮಮಿತಿ ರೇಖೆಗಳನ್ನು ಹೊಂದಿರುತ್ತದೆ ಅಂತ. ಒಂದು ಸಮಬಾಹು ತ್ರಿಕೋನವು ಅಥವಾ ತ್ರಿಭುಜವು ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿದೆ. ಹೌ ಮೆನಿ ಲೈನ್ ಆಫ್ ಸಿಮೆಟ್ರಿ ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹ್ಯಾಸ್ ಅಂತ ಕೊಟ್ಟಿದ್ದಾನೆ. ಸೊ ಸಮಬಾಹು ತ್ರಿಭುಜ ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿರುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, ಈ ಟಾಪಿಕ್ಕು ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಯಾವುದಂದ್ರೆ ಸಿಮೆಟ್ರಿ ಅಂತ ಒಂದು ಟಾಪಿಕ್ ಇದೆ ನೋಡ್ರಿ, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಸಿಮೆಟ್ರಿ ಅಂತ ಕೊಟ್ಟಿದ್ದಾನೆ. ಸೊ ಈ ಸಿಮೆಟ್ರಿ ಟಾಪಿಕ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ಸಿಮೆಟ್ರಿ ಅಂತ ಒಂದು ಟಾಪಿಕ್ ಇದೆಯಲ್ಲ, ಆ ಟಾಪಿಕ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರೋದ್ರಿಂದ ಫಸ್ಟ್ ಇಲ್ಲಿ ಸಮಬಾಹು ಅಂತ ಕೊಟ್ಟಿದ್ದಾನೆ, ಈಕ್ವಿಲ್ಯಾಟ್ರಲ್ ಅಂತ ಇದೆ. ಸಮಬಾಹು ತ್ರಿಕೋನ ಅಂದ್ರೆ ಏನಂದ್ರೆ, ಒಂದು ತ್ರಿಭುಜದ 3 ಬಾಹುಗಳು ಸಮವಾಗಿದ್ರೆ ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ, ಅಥವಾ ಸಮಬಾಹು ತ್ರಿಕೋನ ಅಂತ ಕರಿತೀವಿ. ಒಂದು ತ್ರಿಭುಜದ 3 ಬಾಹುಗಳು ಸಮವಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ನೋಡ್ರಿ, 3 sides ಆಫ್ an equilateral triangle are equal ಅಂದ್ರೆ 3 sides ಆಫ್ a triangle are equal, then it is called a equilateral triangle ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಸಮಬಾಹು ತ್ರಿಭುಜ ಅಂದ್ರೆ ಏನಂತ ಗೊತ್ತಾಯ್ತಲ್ಲ, 3 ಬಾಹುಗಳ ಅಳತೆ ಸಮವಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸಮಬಾಹು ತ್ರಿಭುಜ ಎಷ್ಟು ಸಮಮಿತಿ ರೇಖೆಗಳನ್ನ ಹೊಂದಿರುತ್ತೆ. ಹೌ ಮೆನಿ ಲೈನ್ಸ್ ಆಫ್ ಸಿಮೆಟ್ರಿ ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹ್ಯಾಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನೋಡ್ರಿ, ಹೆಂಗೆ ಅಂದ್ರೆ ಸಿಮೆಟ್ರಿ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ ಸಮಬಾಹು ತ್ರಿಭುಜ ಇದೆಯಲ್ಲ, ಇದರ ಮಧ್ಯದಲ್ಲಿ ಏನಿದೆಯಲ್ಲ, ಸೊ ಮೀಡಿಯನ್ ಅಂತ ಕರಿತೀವಲ್ಲ, ಇಲ್ಲಿ ಮಧ್ಯದಲ್ಲಿ ಒಂದು ರೇಖೆ ಹಿಡಿತೀನಲ್ಲ, ಸೊ ಇದು 1 ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ಈ ಲೈನನ್ನು ಡ್ರಾ ಮಾಡಿದಾಗ 2 ಸಮಭಾಗಗಳಾಗಿ ಕಾಣಿಸ್ತಾ ಇದೆ ನೋಡ್ರಿ. ಈ ಒಂದು ಸಮಬಾಹು ತ್ರಿಭುಜ 2 ಭಾಗಗಳೇನಿದಾವಲ್ಲ ಈಕ್ವಲ್ ಪಾರ್ಟ್ಸ್ ಆಗಿ ಕಾಣಿಸ್ತವೆ. ಅಂದ್ರೆ ಇದನ್ನ ಈ ಕಡೆ ಫೋಲ್ಡ್ ಮಾಡಿದೀವಿ ಅಂದ್ರೆ ನೋಡ್ರಿ, ಈ ಮೂಲೆ ಇಟ್ಕೊಂಡು ಸೊ ಈ ಮೂಲೆಗೆ ನಾವು ಫೋಲ್ಡ್ ಮಾಡಿದೀವಿ ಅಂದ್ರೆ ಸೊ ಅವು ಕರೆಕ್ಟಾಗಿ ಓವರ್ಲ್ಯಾಪ್ ಆಗ್ತಾವೆ.
ನೋಡಿ ಈ ಮೂಲೆಯನ್ನ ಈ ಮೂಲೆಗೆ ತಂದು ಹಿಂಗೆ ನಾವು ಪೇಪರ್ನ ಈ ಶೇಪಲ್ಲಿ ಸಮಭಾವ ತ್ರಿಭುಜದಲ್ಲಿ ಕಟ್ ಮಾಡಿ ಈ ಮೂಲೆಯನ್ನ ಈ ಮೂಲೆಗೆ ಹಿಂಗೆ ಫೋಲ್ಡ್ ಮಾಡಿದ್ವಿ, ಈ ಲೈನ್ ಮೇಲೆ ಫೋಲ್ಡ್ ಮಾಡಿದ್ವಿ ಅಂದರೆ ನಾವು ಸೊ ಅದು ಎಕ್ಸಾಕ್ಟಾಗಿ ಏನಾಗುತ್ತೆ ಅಂದರೆ ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಇದು ಒನ್ ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಒನ್ ಲೈನ್ ಆಫ್ ಸಿಮೆಟ್ರಿ, ಒಂದು ಲೈನ್ ಆಫ್ ಸಿಮೆಟ್ರಿ ಸಿಕ್ತು. ಇದಲ್ಲದೆ ಬೇರೆ ಥರ ಲೈನ್ ಆಫ್ ಸಿಮೆಟ್ರಿ ಬರುತ್ತಾ, ಇಲ್ಲಿ ಸಮಮಿತಿ ರೇಖೆಗಳು ಸಿಗ್ತವ ಇದರಲ್ಲಿ ಅಂತ ನೋಡೋದಾದ್ರೆ ನೋಡ್ರಿ ಈ ಕಾರ್ನರಿಂದ ನೋಡ್ರಿ ಈ ಬಿಂದುವಿನಿಂದ ಫಸ್ಟ್ ಎಳೆದ್ವಿ, ಈ ಕಾರ್ನರಿಂದ ಎಳೆದ್ವಿ. ಇವಾಗ ಈ ಬಿಂದುವಿನಿಂದ ಈ ರೀತಿ ಎಳ್ಕೊಂಡು ಈ ರೀತಿ ಡ್ರಾ ಮಾಡಿದ್ವಿ ಅಂದ್ರೆ ಇವೆರಡು ಕೂಡ ಸೊ ಏನಾಗಿರ್ತವೆ ಅಂದ್ರೆ ಓವರ್ಲ್ಯಾಪ್ ಆಗ್ತವೆ. ಈ ಮೂಲೆನ ತಗೊಂಡು ಈ ಮೂಲೆ ಜೋಡಿಸಿದ್ವಿ ಅಂದ್ರೆ ಅವೆರಡು ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಓವರ್ಲ್ಯಾಪ್ ಆಗ್ತವೆ, ಒಂದ್ರ ಮೇಲೆ ಒಂದು ಬಂದು ನೀಟಾಗಿ ಕೂರ್ತವೆ. ಸೊ ಇದು ಸೆಕೆಂಡ್ ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ, ಎರಡನೇ ಲೈನ್ ಆಫ್ ಸಿಮೆಟ್ರಿ. ಸೊ ಎರಡನೇ ಸಮಮಿತಿ ರೇಖೆ ಆಗಿರುತ್ತೆ. ಅದೇ ರೀತಿ ಈ ಕಾರ್ನರಿಂದ ಸೊ ಮತ್ತೊಂದು ಸಮಮಿತಿ ರೇಖೆ ಎಳೆದಾಗ ನೋಡ್ರಿ ಈ ಮೂಲೆಯನ್ನ ಹಿಂಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿದೀವಿ ಅಂದ್ರೆ ಎರಡು ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತವೆ. ಸೊ ಇವೆರಡೂ ಭಾಗಗಳು ಈಕ್ವಲ್ ಇರ್ತವೆ. ಸೊ ಎಲ್ಲಾ ರೀತಿಯಿಂದಲೂ ಸರ್ವಸಮ ಆಗಿರ್ತವಲ್ಲ. ಇಲ್ಲಿ ಟೋಟಲಿ ನೋಡ್ರಿ ಈ ಒಂದು ಸಮಬಾಹು ತ್ರಿಭುಜದಲ್ಲಿ ಸೊ ಇದು ಒಂದು, ಇದು ಎರಡು, ಇದು ಒಂದು ಮೂರು, ಟೋಟಲಿ 3 ಲೈನ್ಸ್ ಆಫ್ ಸಿಮೆಟ್ರಿ ಇದಾವೆ ಅಷ್ಟೇ. ಇದನ್ನ ಬಿಟ್ರೆ ಮತ್ತೆ ಬೇರೆ ಯಾವುದೇ ರೀತಿ ಡ್ರಾ ಮಾಡ್ಲಿಕ್ಕೆ ಬರಲ್ಲ. ಸೊ ಒಂದು ಸಮಬಾಹು ತ್ರಿಭುಜದಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನು ಹೊಂದಿರುತ್ತೆ, ಹೌ ಮೆನಿ ಲೈನ್ ಆಫ್ ಸಿಮೆಟ್ರಿ ಅಂಡ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಸ್ ಅಂದ್ರೆ ದೇರ್ ಆರ್ 3 ಲೈನ್ಸ್ ಆಫ್ ಸಿಮೆಟ್ರಿ. ಆಪ್ಷನ್ ಸಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ ಫಸ್ಟ್ ಕ್ವಶನ್. ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್ ಬರೋಣ. ಎ ನಂಬರ್ ಬಿಕಮ್ಸ್ 135 ಆಫ್ಟರ್ 50% ಇನ್ಕ್ರೀಸ್, ವಾಟ್ ಈಸ್ ದ 20% ಆಫ್ ದ ಒರಿಜಿನಲ್ ನಂಬರ್ ಅಂತಿದೆ. ಒಂದು ಸಂಖ್ಯೆಯು 50% ಹೆಚ್ಚಳದ ನಂತರ 135 ಆಗುತ್ತದೆ. ಒಂದು ಸಂಖ್ಯೆ 50% ಜಾಸ್ತಿ ಮಾಡಿದ ಆಮೇಲೆ ಆ ಸಂಖ್ಯೆ 135 ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಆ ಮೂಲ ಸಂಖ್ಯೆಯು 20% ಎಷ್ಟು ಅಂತ ಕೊಟ್ಟಿದ್ದಾನೆ. ಯಾವುದೋ ಒಂದು ಸಂಖ್ಯೆನ 50% ಜಾಸ್ತಿ ಮಾಡಿದ್ರೆ ಅದು 135 ಆಗುತ್ತೆ. ಒಂದು ಸಂಖ್ಯೆನ 50% ನಾವು ಹೆಚ್ಚು ಮಾಡಿದ್ವಿ ಅಂದ್ರೆ ಅದು 135 ಆಗುತ್ತೆ. ಹಾಗಾದ್ರೆ ಆ ಮೂಲ ಸಂಖ್ಯೆಯ 20% ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ ವೆರಿ ಸಿಂಪಲ್ ಕ್ವಶನ್. ಒಂದು ಸಂಖ್ಯೆ 50% ಹೆಚ್ಚಾಗುತ್ತೆ ಒಂದು ಸಂಖ್ಯೆ ಅಂದ್ರೆ ಅದು 100 ಇರೋದು 150% ಆಗುತ್ತೆ ಅಂತ. ಒಂದು ಸಂಖ್ಯೆಯ 50% ಜಾಸ್ತಿ ಮಾಡಿದೀವಿ ಅಂದ್ರೆ 100 ಇರೋದು 150% ಆಗುತ್ತೆ. ಒಂದು ಸಂಖ್ಯೆಯ 150% ಭಾಗ ಅಂದ್ರೆ ಅದು 135 ಆಗುತ್ತೆ. 135 ಆಗುತ್ತೆ. ಒಂದು ಸಂಖ್ಯೆಯ 50% ಭಾಗ ಅಂದ್ರೆ 50% ಹೆಚ್ಚಿಗೆ ಮಾಡಿದೀವಿ ಅಂದ್ರೆ 100 ಇರೋ ಸಂಖ್ಯೆ 150 ಆಗುತ್ತೆ. ಒಂದು ಸಂಖ್ಯೆಯ 150% ಭಾಗ ಅಂದ್ರೆ ಈ 135. ಆ ಮೂಲ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಾವು 100% ಲೆಕ್ಕ ಮಾಡ್ಕೋಬೇಕು. ಮೂಲ ಸಂಖ್ಯೆ ಬೇಕಂದ್ರೆ 100% ಕಂಡುಹಿಡಿಬೇಕು. ಆ ಮೂಲ ಸಂಖ್ಯೆಯ 20% ಭಾಗ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟ್ ನೋಡ್ರಿ ಇಂಟು 100 ಅಲ್ಲ 20% ಲೆಕ್ಕ ಮಾಡೋಣ. ಆ ಮೂಲ ಸಂಖ್ಯೆ 150% 135 ಆದ್ರೆ ಆ ಸಂಖ್ಯೆ 20% ಭಾಗ ಅಂದ್ರೆ ಇಂಟು 20% ಹಾಕೊಂಡು ಲೆಕ್ಕ ಮಾಡ್ರಿ. ಸೊ ಇಲ್ಲಿರೋ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಇದು 15 9 135, 15 150 ಕ್ಯಾನ್ಸಲ್, 10 1 10 2 20 ಕ್ಯಾನ್ಸಲ್ ಆಗುತ್ತೆ. 9 ಇಂಟು 2 ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ 18 ಬರುತ್ತಲ್ಲ. ಸೊ ಆ ಮೂಲ ಸಂಖ್ಯೆಯ 20% ಅಂದ್ರೆ 18 ಬರುತ್ತೆ. ಅದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೀವೇನು 100% ಲೆಕ್ಕ ಮಾಡಿ ಅದಕ್ಕೆ ಮತ್ತೆ 20% ಲೆಕ್ಕ ಮಾಡ್ಕೊಂತ ಕೂರ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಇಷ್ಟೇ ಆನ್ಸರ್ ಮಾಡ್ಕೋಬಹುದು. ಆಪ್ಷನ್ ಬಿ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 50% ಹೆಚ್ಚಿಗೆ ಮಾಡಿದೀವಿ ಅಂದ್ರೆ 150% ಆಗುತ್ತೆ. ಹೆಚ್ಚು ಅಂತ ಕೊಟ್ಟಿರೋದ್ರಿಂದ ಆ 150% ಸಂಖ್ಯೆ ಅಂದ್ರೆ 135 ಆದ್ರೆ ಆ ಮೂಲ ಸಂಖ್ಯೆ 20% ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ 150%ಗೆ 135 ಆಗುತ್ತೆ ಅಂದ್ರೆ 20% ಎಷ್ಟು ಅಂತ ಕಂಡುಹಿಡ್ಕೊಳ್ರಿ. ಆ ಮೂಲ ಸಂಖ್ಯೆ 20% ಭಾಗ ಅಂದ್ರೆ 18 ಬರುತ್ತೆ. ಸೊ 18 ಬರುತ್ತೆ. ಆಪ್ಷನ್ ಬಿ ಇದೆಯಲ್ಲ ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಆಮೇಲೆ ಥರ್ಡ್ ಕ್ವಶನ್ ಬರೋಣ. ನೋಡಿ ಇಲ್ಲಿ ಸತ್ಯಂ ಸ್ಟಡೀಸ್ 2/3 hour ಇನ್ ದ ಮಾರ್ನಿಂಗ್ ಅಂಡ್ 3/4 hour ಇನ್ ದ ಈವ್ನಿಂಗ್ ಎವ್ರಿ ಡೇ. ದೆನ್ ವಾಟ್ ಈಸ್ ಇಸ್ ಟೋಟಲ್ ಸ್ಟಡಿ ಟೈಮ್ ಎವ್ರಿ ಡೇ ಅಂತಿದೆ ನೋಡಿ. ಸತ್ಯಂ ಅಂತ ಒಬ್ಬ ಹುಡುಗ ಪ್ರತಿದಿನ ಬೆಳಗ್ಗೆ 2/3 ಗಂಟೆ ಮತ್ತೆ ಸಂಜೆ 4ನೇ 3 ಗಂಟೆಯಷ್ಟು ಸಮಯದಲ್ಲಿ ಅಧ್ಯಯನ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ. ಒಂದು ಸ್ಟಡಿ ಅವರ್ಸ್ ಬೆಳಗ್ಗೆ 3ನೇ 2 ಗಂಟೆಯಷ್ಟು ಸಮಯದಲ್ಲಿ ಅಧ್ಯಯನ ಮಾಡ್ತಾನೆ, ಸಂಜೆ 4ನೇ 3 ಭಾಗದಷ್ಟು ಸಮಯದಲ್ಲಿ ಅಧ್ಯಯನ ಮಾಡ್ತಾನೆ ಗಂಟೆಗೆ. ಹಾಗಾದ್ರೆ ಅವನು ಒಟ್ಟು ಅಧ್ಯಯನ ಸಮಯ ಪ್ರತಿದಿನ ಎಷ್ಟಿರುತ್ತೆ ಅಂತ ನೋಡ್ರಿ. ಇದು 2/3 ಗಂಟೆ ಅಂತಿದೆಯಲ್ಲ 2/3 hour ಅಂತ ಕೊಟ್ಟಿದ್ದಾನೆ. ಆಮೇಲೆ 3/4 hour ಅಂತ ಕೊಟ್ಟಿದ್ದಾನಲ್ಲ, ಇವೆರಡು ಪ್ಲಸ್ ಮಾಡಿದ್ರೆ ಟೋಟಲ್ ಎಷ್ಟು ಟೈಮ್ವರೆಗೂ ಅವನು ಸ್ಟಡಿ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ 2/3 3/4ಕ್ಕೆ ಇವನ್ನ ಕೂಡ್ಬೇಕಂದ್ರೆ ಛೇದಗಳಿಗೆ ಲಾಸ ತಗೊಂಡು ಕೂಡ್ಬೇಕು. ಈ 3 4 ಕೂಡಿ 3 4 ಲಾಸ ಅಂದ್ರೆ 12 ಬರುತ್ತೆ.
ಅಥವಾ ಇವೆರಡು ಗುಣಾಕಾರ ಮಾಡಿರಿ 3 4 12 ಲಾಸ ಆಗುತ್ತೆ. ಇವನ್ನ ಓರೆ ಗುಣಾಕಾರ ಮಾಡಿರಿ ಈಸಿಯಾಗಿ ಸಿಗುತ್ತೆ. 4 × 2 8 ಬರುತ್ತೆ, ಪ್ಲಸ್ ಇಲ್ಲಿ 3 × 3 9 ಬರುತ್ತೆ. ಇಲ್ಲಿ 8 + 9 ಅಂದರೆ 17/12 ಗಂಟೆ. 17/12 ಗಂಟೆಯಷ್ಟು ಸಮಯದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಅಧ್ಯಯನ ಮಾಡ್ತಾನೆ ಅಂತ. 17/12 ಅವರ್ಸ್. ಇವಾಗ ಏನು ಮಾಡ್ರಿ ಅಂದರೆ ಇದನ್ನು ಇದು 12 1 12 12 1 12 ಕ್ಯಾನ್ಸಲ್ ಆಗಿ ಇನ್ನು ಶೇಷ ಎಷ್ಟು ಉಳಿತಾ 5 ಬರುತ್ತೆ. 5 ಡಿವೈಡ್ ಬೈ 12 ಬರ್ಕೋಬೇಕು. ಇದು 1 ಗಂಟೆ 5/12 ಅಂದರೆ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಕಂಡಿಡ್ಕೊಳ್ಳೋಣ. ಅದು 5/12 ಇದೆಯಲ್ಲ, ಇದನ್ನ ಇಂಟು 60 ಹಾಕೊಂಡ್ರೆ ಮಿನಿಟ್ಸಿಗೆ ಕನ್ವರ್ಟ್ ಆಗುತ್ತೆ. 12 1 12 5 60 ಕ್ಯಾನ್ಸಲ್ ಆಗುತ್ತೆ. ಅವಾಗ ಇದು 1 ಅವರು ಪ್ಲಸ್ 5 25 ನಿಮಿಷ, 1 ಗಂಟೆ 25 ನಿಮಿಷ ಪ್ರತಿದಿನ ಅವನು ಅಧ್ಯಯನ ಮಾಡ್ತಾನೆ ಅಂತ. ಅವರ್ಸ್ ಎಲ್ಲ ಟೈಮ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದ್ರೆ 1 ಗಂಟೆ 25 ನಿಮಿಷ ಪ್ರತಿದಿನ ಅವನು ಅಧ್ಯಯನ ಮಾಡ್ತಾನೆ. 1 hour 25 minutes ಅಂತ ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ಸಿಂಪಲ್ ಅಂದ್ರೆ 2/3 ಗಂಟೆ ಇದೆಯಲ್ಲ, 2/3 ಗಂಟೆ ಇದೆಯಲ್ಲ, 2/3 ಅವರು ಇದನ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಗಂಟೆಯಲ್ಲಿರೋ ಟೈಮಿಂಗ್ಸು ಮಿನಿಟ್ಸಿಗೆ ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 60 ಹಾಕೋಬೇಕು. ಸೊ ಅವರ್ಸಲ್ಲಿರೋ ಟೈಮಿಂಗ್ಸು ಮಿನಿಟ್ಸಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು 60 ಹಾಕೋಬೇಕು. ಇಲ್ಲಿ 3 2 6 0 ಪಕ್ಕ ಬರ್ಕೊಡ್ರಿ. 20 × 2 ಅಂದರೆ 40 ನಿಮಿಷ ಆಗುತ್ತೆ, 40 ಮಿನಿಟ್ಸ್ ಆಗುತ್ತೆ. ಮಿನಿಟ್ಸಲ್ಲಿ ಅವರ್ಸಲ್ಲಿರೋ ಟೈಮ್ನ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 60 ಹಾಕೊಡ್ರಿ, 40 ಮಿನಿಟ್ಸ್ ಆಗುತ್ತೆ. ಅದೇ ರೀತಿ 3/4 ಅವರ್ ಅಂತ ಇದಿಲ್ಲ, 3/4 ಬರ್ಕೊಳ್ಳೋಣ. ಸೊ ಇದು ಮಿನಿಟ್ಸಲ್ಲಿರೋ ಅವರ್ಸಲ್ಲಿರೋ ಟೈಮು ಮಿನಿಟ್ಸಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು 60 ಬರ್ಕೊಳ್ರಿ. 3/4 ಅಂದರೆ ಅದು 3/4 ಗಂಟೆ, 3/4 ಗಂಟೆ ಅಂದರೆ 45 ನಿಮಿಷ ಬರುತ್ತೆ ಅಂತ ಡೈರೆಕ್ಟಾಗಿ ಬರಿಬೋದು. ನೀವು ಕ್ಯಾನ್ಸಲ್ ಮಾಡಿದರೆ 4 ರಿಂದ 60 ಬಾಗಿಸ್ರೆ 15 ಬರುತ್ತೆ. 14 60 ಅಲ್ಲ, ಹಾಗಾಗಿ 4 15 60, 15 × 3 ಗುಣಾಕಾರ ಮಾಡಿರಿ 45 ನಿಮಿಷ ಆಗುತ್ತೆ. ಅಂದರೆ ಬೆಳಗ್ಗೆ ಅವನು 40 ನಿಮಿಷ ಓದ್ತಾನೆ, ಸಂಜೆ 45 ನಿಮಿಷ ಓದ್ತಾನೆ ಅಂತ. ಸೊ ಅವಾಗ 40 + 45 ಕೂಡಿದಾಗ ಟೋಟಲಿ 85 ನಿಮಿಷ ಓದ್ತಾನೆ ಅಂತ. 85 ನಿಮಿಷ ಅಂದರೆ ಎಷ್ಟು ಗಂಟೆ ಅಂದರೆ 60 ನಿಮಿಷ + 25 ನಿಮಿಷ ಅಂತ ಇದನ್ನ ಭಾಗ ಮಾಡ್ಕೋಬೋದು. ಯಾಕಂದರೆ 85ನ 60 ನಿಮಿಷ ಅಂದರೆ 1 ಗಂಟೆ ಪ್ಲಸ್ ಇದು 25 ನಿಮಿಷ. ಸೊ 85 ನಿಮಿಷನ 1 ಗಂಟೆಗೆ 60 ನಿಮಿಷ ಅಲ್ಲ, 60 + 25 ಅಂತ ಎಕ್ಸ್ಪ್ಯಾಂಡ್ ಮಾಡ್ಬೋದು. 60 ನಿಮಿಷಕ್ಕೆ 1 ಗಂಟೆ ಮೇಲೆ 25 ನಿಮಿಷ ಅಲ್ಲ, ಓವರಾಲ್ ಅವನು ಒಂದು ದಿನಕ್ಕೆ 1 ಗಂಟೆ 25 ನಿಮಿಷ ಓದ್ತಾನೆ ಅಂತ ಈ ಥರನೂ ಈ ಲೆಕ್ಕವನ್ನು ಮಾಡ್ಕೋಬೋದು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ವಿಚ್ ಡಿವೈಡೆಡ್ ಬೈ 7 9 and 11 ಲೀವ್ಸ್ ರಿಮೈಂಡರ್ 1 3 and 5 ರೆಸ್ಪೆಕ್ಟಿವ್ಲಿ ಅಂತಿದೆ. ಸೊ ಇಲ್ಲಿ 7 9 ಮತ್ತು 11ರಿಂದ ಭಾಗಿಸಿದಾಗ ಕ್ರಮವಾಗಿ 1 3 ಮತ್ತು 5 ಉಳಿಯುವ ಚಿಕ್ಕ ನೈಸರ್ಗಿಕ ಸಂಖ್ಯೆ ಅಥವಾ ಇದನ್ನ ಸ್ವಾಭಾವಿಕ ಸಂಖ್ಯೆ ಅಂತಲೂ ಕರಿತೀವಿ. ಅತಿ ಚಿಕ್ಕ ನೈಸರ್ಗಿಕ ಸಂಖ್ಯೆ ಅಥವಾ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ನೋಡ್ರಿ. ಯಾವುದೇ ಒಂದು ಸಂಖ್ಯೆಯನ್ನ ನೀವು ಈ 7ರಿಂದ ಡಿವೈಡ್ ಮಾಡಿದ್ರೆ ಶೇಷ 1 ಬರುತ್ತೆ ಅಂತ. ಆ ಸಂಖ್ಯೆನ 9ರಿಂದ ಭಾಗಿಸಿದಾಗ ಶೇಷ ರಿಮೈಂಡರ್ 3 ಬರುತ್ತೆ ಅಂತ. ಆ ಸಂಖ್ಯೆ ನೀವು 11ರಿಂದ ಡಿವೈಡ್ ಮಾಡಿದ್ರೆ ಶೇಷ 5 ಬರುತ್ತೆ ಅಲ್ಲ. ಹಾಗಾದ್ರೆ ಆ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 7ರಿಂದ ಭಾಗಿಸಿದಾಗ ಶೇಷ 1 ಬರಬೇಕು, 9ರಿಂದ ಭಾಗಿಸಿದಾಗ ಶೇಷ 3 ಬರಬೇಕು, 11ರಿಂದ ಭಾಗಿಸಿದಾಗ ಶೇಷ 5 ಬರ್ತಕ್ಕಂಥ ಆ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಅಂದರೆ ನಾವು ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಬೇಕು ಅಂದರೆ ಈ 7 9 ಮತ್ತು 11 ಅಂತಿದವಲ್ಲ, 7 ಇದೆ 9 ಇದೆ ಮತ್ತೆ 11 ಇದೆಯಲ್ಲ, ಈ 3 ಸಂಖ್ಯೆಗಳಿಗೆ ಫಸ್ಟ್ ನಾವು ಲಾಸ್ ಸಹ ಕಂಡುಹಿಡ್ಕೊಳ್ಳೋಣ, LCM ಕ್ಯಾಲ್ಕುಲೇಟ್ ಮಾಡೋಣ. 7 9 11 ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ ಇವು 3 ಸಂಖ್ಯೆಗಳು ಅಂದ್ರೆ ಇವು 3 ನೋಡ್ರಿ, 7 11 9 ಯಾವ ಸಿಂಗಲ್ ನಂಬರ್ ಇಂದ ಡಿವೈಡ್ ಆಗದೆ ಇದ್ರೆ ಈ 7 9 ಮತ್ತು 11ನ ಗುಣಾಕಾರ ಮಾಡಿ ಬರ್ಕೊಳ್ರಿ, ಅದೇ ಲಾಸ್ ಸಹ ಆಗುತ್ತೆ. ಈ 3 ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗದೆ ಇದ್ರೆ ಇದು 7 ಮತ್ತು 11 ನಾವು ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅವು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ 9 × 7 9 7 63 × 11 ಗುಣಿಸ್ರಿ. ಸೊ ಅಲ್ಲಿ 9 7 63 × 11 7 9 ಮತ್ತು 11ರಿಂದ ಭಾಗಿಸಿದಾಗ ಸೊ 9 7 63 × 11 11 3 33 ದಶಕ 3 11 66 + 3 ಅಂದರೆ 69 693 ಬರುತ್ತೆ. ಸೊ ಇವುಗಳ ಲಾಸ್ ಸಹ ಈ 3 ಸಂಖ್ಯೆಗಳ ಲಾಸ್ ಸಹ LCM 693 ಬರುತ್ತೆ. ಸೊ ಈ 693 ಏನಿದೆಯಲ್ಲ ಲಾಸ್ ಸಹ ಇದಕ್ಕೆ ನೋಡ್ರಿ 7ರಿಂದ ಭಾಗಿಸಿದಾಗ ಶೇಷ 1 ಬರುತ್ತೆ. ಅಂದರೆ ಆ 7ರಲ್ಲಿ ಆ ಶೇಷ 1 ಮೈನಸ್ ಮಾಡಿದ್ರೆ ಡಿಫರೆನ್ಸ್ 6 ಬರುತ್ತೆ.
ಆ ಸಂಖ್ಯೆನ 9ರಿಂದ ಭಾಗಿಸಿದಾಗ ಶೇಷ 3 ಬರುತ್ತೆ ಅಂತ ಹೇಳಿದ್ನಲ್ಲ, ಆ 9ರಲ್ಲಿ 3 ಮೈನಸ್ ಮಾಡ್ರಿ, ಡಿಫ್ರೆನ್ಸ್ ವ್ಯತ್ಯಾಸ 6 ಬರುತ್ತೆ. ಆ ಸಂಖ್ಯೆನ 11ರಿಂದ ಭಾಗಿಸಿದಾಗ ಶೇಷ 5 ಬರುತ್ತೆ ಅಂತ ಕೊಟ್ಟಿದ್ರೆ ಈ 11ರಲ್ಲಿ 5 ಮೈನಸ್ ಮಾಡ್ರಿ, 11 ಮೈನಸ್ 5 ಅಂದರೆ ಡಿಫ್ರೆನ್ಸ್ 6 ಬರುತ್ತೆ. ಎಲ್ಲದರಲ್ಲೂ ಡಿಫ್ರೆನ್ಸ್ 6 ಬರ್ತಾ ಇದೆ ಅಂದಮೇಲೆ ಈ 693ರಲ್ಲೂ ಆ 6 ಮಾತ್ರ ಮೈನಸ್ ಮಾಡ್ಕೊಳ್ರಿ, 16 ಮಾತ್ರ ಮೈನಸ್ ಮಾಡ್ಕೊಳ್ರಿ. 693ರಲ್ಲಿ 6 ಮೈನಸ್ ಮಾಡ್ರಿ, 13 ಮೈನಸ್ 6 ಅಂದರೆ 7. ಸೊ ಇಲ್ಲಿ 8 ಉಳಿಯುತ್ತೆ. 687 ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಈ ಮೂರು ಸಂಖ್ಯೆಗಳಿಂದ ಆ ಸಂಖ್ಯೆನ ಭಾಗಿಸಿದ್ರೆ ಶೇಷ ಕ್ರಮವಾಗಿ 1, 3 ಮತ್ತು 5 ಉಳಿತವೆ ಅಂತ ಅರ್ಥ. ಆ ಸಂಖ್ಯೆ ಯಾದಂದ್ರೆ 687 ಆ ಸಂಖ್ಯೆ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಈ ರೀತಿ ಸಿಂಪಲ್ ಮೆಥಡ್ ಅಲ್ಲಿ ಈ ತರ ಲೆಕ್ಕಕ್ಕೆ ನಾವು ಆನ್ಸರ್ ಮಾಡ್ಬೋದು. ಸೊ ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇದೆ ನೋಡ್ರಿ, ಲಾಸಾಹ ಮತ್ತು ಮಾಸಾಹ ಅಂತ ಒಂದು ಟಾಪಿಕ್ ಇದೆ. ಸೊ ಲಾಸಾಹ ಮತ್ತು ಮಾಸಾಹ ಟಾಪಿಕ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ, LCM ಅಂಡ್ HCF ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. The two diagonals of which quadrilateral bisects each other at right angles ಅಂತಿದೆ. ಯಾವ ಚತುರ್ಭುಜದ ಎರಡು ಕರ್ಣಗಳು ಲಂಬ ಕೋನಗಳಲ್ಲಿ ಪರಸ್ಪರ ಅರ್ಧಿಸುತ್ತವೆ ಅಂತ. ಎರಡು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಎರಡು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಬರ್ಕೊಳ್ರಿ. ಲಂಬವಾಗಿ ಅರ್ಧಿಸುತ್ತವೆ ಅಂತ ಬರಿಬೇಕು. ಸೊ ವಿಭಜಿಸುತ್ತವೆ ಬೇಡ, ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಕ್ವಶನ್ ಚೇಂಜ್ ಮಾಡ್ಕೊಳ್ರಿ. ಸೊ ಇಲ್ಲಿ ನೋಡ್ರಿ, ಕ್ವಾಡ್ರಿಲ್ಯಾಟ್ರಲ್ ಅಂತಿದೆಯಲ್ಲ, ಈ ಚತುರ್ಭುಜದ ವಿಧಗಳು ಯಾವ ಅಂದ್ರೆ ಇವೆಲ್ಲವೂ ಚತುರ್ಭುಜದ ವಿಧಗಳೇ. ಚತುರ್ಭುಜ ಅಂದ್ರೆ 4 ಬಾಹುಗಳನ್ನ ಹೊಂದಿರೋ ಆಕೃತಿ ಅಲ್ಲ. ಆ ಚತುರ್ಭುಜದ ವಿಧಗಳು ಯಾವ ಅಂದ್ರೆ ಆಯತ ಆಗಿರ್ಬೋದು, ರೋಂಬಸ್ ಅಂದ್ರೆ ವಜ್ರಾಕೃತಿ ಅಂತ ಕರಿತೀವಿ ಕನ್ನಡದಲ್ಲಿ, ಬೇಕಾದ್ರೆ ಬರ್ಕೊಳ್ರಿ. ರೋಂಬಸ್ ಅಂದ್ರೆ ವಜ್ರಾಕೃತಿ. ಆಮೇಲೆ ರೆಕ್ಟ್ಯಾಂಗಲ್ ಅಂದ್ರೆ ಆಯತ ಅಂತ ಬರಿತೀವಿ, ರೆಕ್ಟ್ಯಾಂಗಲ್ ಅಂದ್ರೆ. ಪ್ಯಾರಲೋಗ್ರಾಮ್ ಅಂದ್ರೆ ಸಮಾಂತರ ಚತುರ್ಭುಜ ಅಂತ ಬರಿತೀವಿ, ಪ್ಯಾರಲೋಗ್ರಾಮ್ ಅಂದ್ರೆ. ಸೊ ನೆಕ್ಸ್ಟ್ ಟ್ರಪೀಸಿಯಂ ಅಂದ್ರೆ ತ್ರಾಪಿಜ್ಯ ಅಂತ ಕರಿತೀವಲ್ಲ. ಸೊ ಇವೆಲ್ಲದರಲ್ಲೂ 4 ಬಾಹುಗಳಿರ್ತವೆ. ಅಂದ್ರೆ ಇವಷ್ಟು ಏನಿದಾವಲ್ಲ ಚತುರ್ಭುಜದ ವಿಧಗಳು. ಇವು 4 ಏನಿದಾವಲ್ಲ ಇವು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಕರಿತೀವಿ, ಚತುರ್ಭುಜದ ವಿಧಗಳು. ಸೊ ಹಾಗಾದ್ರೆ ಈ ಚತುರ್ಭುಜದ ಯಾವ ವಿಧ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ? ಸೊ ಟೂ ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ ಹೇಳಿದಾನೆ. ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ ಕೊಟ್ಟಿದ್ದಾನಲ್ಲ. ಸೊ ನೋಡ್ರಿ, ಇಲ್ಲಿ ಫಸ್ಟ್ ಆಫ್ ಆಲ್ ಯಾವ ಎರಡು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂದ್ರೆ ನೋಡ್ರಿ, ಸೊ ಅದೇ ಆನ್ಸರು. ನಾವು ವಜ್ರಾಕೃತಿ ಏನಿದೆಯಲ್ಲ, ವಜ್ರಾಕೃತಿ ರೋಂಬಸ್ ಅಂತ ಕರಿತೀವಲ್ಲ. ಸೊ ಈ ವಜ್ರಾಕೃತಿ ಅಂತ ಕರಿತೀವಿ. ವಜ್ರಾಕೃತಿಯಲ್ಲಿ ನೋಡ್ರಿ 4 ಬಾಹುಗಳ ಅಳತೆ ಸಮವಾಗಿರುತ್ತೆ. 4 ಬಾಹುಗಳ ಅಳತೆ ಸಮವಾಗಿರುತ್ತಲ್ಲ, ಇದು ವಜ್ರಾಕೃತಿ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದು ಕರ್ಣ ಡ್ರಾ ಮಾಡ್ತಾನೆ ನಾನು, ಒಂದು ಡಯಾಗ್ನಲ್ ಡ್ರಾ ಮಾಡ್ತೀನಲ್ಲ. ಸೊ ಈ ಒಂದು ಕರ್ಣ D1 ಅಂತ ತಗೊಂತೀನಿ, ಮತ್ತೊಂದು ಕರ್ಣ ಡ್ರಾ ಮಾಡ್ತೀನಲ್ಲ, ಇದು D2 ಅಂತ ಕರಿತೀವಲ್ಲ. ಈ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಕರಿತೀವಿ. ಡಯಾಗ್ನಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ ಬರೀತೀವಿ, ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ. ಸೊ ನೋಡ್ರಿ, ಇವೆರಡು ಕರ್ಣಗಳು ಯಾವಾಗಲೂ ಪರಸ್ಪರ ಲಂಬವಾಗಿ ಅಂದರೆ ಇವೆರಡು ಏನು ಈ ಇಂಟರ್ಸೆಕ್ಟ್ ಆಗಿದಾವಲ್ಲ, ಇಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಕೋನ ಇರುತ್ತೆ. ಇಂಟರ್ಸೆಕ್ಟ್ ಆಗಿರೋದು ಲಂಬವಾಗಿ ಇಂಟರ್ಸೆಕ್ಟ್ ಆಗ್ತವೆ. ಆಮೇಲೆ ಅರ್ಧಿಸುತ್ತವೆ, ಬೈಸೆಕ್ಟ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈ ಡಯಾಗ್ನಲ್ ಇದೆ ಅಂದ್ರೆ ಇಲ್ಲಿಂದ ಈ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಇಂದ ರೈಟ್ ಸೈಡಿಗೆ ಎಷ್ಟು ಮೆಜರ್ಮೆಂಟ್ ಇರುತ್ತೆ, ಲೆಫ್ಟ್ ಸೈಡಿಗೆ ಅಷ್ಟೇ ಮೆಜರ್ಮೆಂಟ್ ಇರುತ್ತೆ. ಈ ಡಯಾಗ್ನಲ್ನ ಮೇಲ್ಗಡೆ ಎಷ್ಟು ಮೆಜರ್ಮೆಂಟ್ ಇರುತ್ತೆ, ಕೆಳಗಡೆನ ಅಷ್ಟೇ ಮೆಜರ್ಮೆಂಟ್ ಇರುತ್ತೆ. ಹಂಗಾಗಿ ಅರ್ಧಿಸುತ್ತವೆ ಅಂತ ಬರಿತೀವಿ, ಬೈಸೆಕ್ಟ್ ಅಂತ ಬರಿತೀವಿ. ಬೈಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ಅಂತ ಹೇಳ್ತೀವಿ. ಸೊ ನೋಡ್ರಿ, ವಜ್ರಾಕೃತಿಯ ಕರ್ಣಗಳು ಮಾತ್ರ ಒಂದು ಬಿಂದುವಿನಲ್ಲಿ ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ಕರಿತೀವಿ. ದ ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಆರ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ ಹೇಳ್ತೀವಿ, ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಆನ್ಸರ್ ಈ ರೋಂಬಸ್ ಬರಿಬೇಕು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ರೆಕ್ಟ್ಯಾಂಗಲ್ ಆಗಲ್ಲ, ಪ್ಯಾರಲೋಗ್ರಾಮ್ ಆಗಲ್ಲ, ಟ್ರಪೀಸಿಯಂ ಆಗಲ್ಲ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಅದು ಇದನ್ನ ನಾವು ಎಲ್ಲಿ ಓದ್ತೀವಿ ಅಂದ್ರೆ ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಓದ್ಬೇಕಾದ್ರೆ ಈ ಪಾಯಿಂಟ್ ಓದ್ತೀವಿ, ಅದು ನೋಡಿದ ತಕ್ಷಣ ನೆನಪಾಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. The population of a city is 40,000. It increases by 8% annually. Find the population after 3 years ಅಂತ ಇದೆ. ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 3 years ಅಥವಾ ಆಫ್ಟರ್ 2 years ಅಂತ ಏನಿದೆ. ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 3 years ಅಂತ ಕೊಟ್ಟಿದ್ದಾನೆ.
ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 2 years ಅಂತ, ಇಲ್ಲಿ ಇಯರ್ ಬಿಟ್ಟೋಗಿದೆ ಅಂತ ಬರ್ಕೊಳ್ಳೋಣ. ಆಫ್ಟರ್ 2 years ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 2 years ಅಂತ. ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 2 years, ಅದು ಇಯರ್ ಬಿಟ್ಟೋಗಿದೆ, ಆ ಇಯರ್ನ ಮೆನ್ಷನ್ ಮಾಡ್ತಾ ಬರೋಣ. ಸೊ ಇಲ್ಲಿ ಪಾಪ್ಯುಲೇಷನ್ ಆಫ್ ಎ ಸಿಟಿ ಈಸ್ 40,000 ಅಂತ ಕೊಟ್ಟಿದ್ದಾನೆ. ಪಾಪ್ಯುಲೇಷನ್ ಆಫ್ ಎ ಸಿಟಿ 40,000, ಇಟ್ ಇನ್ಕ್ರೀಸಸ್ ಬೈ 8% ಆನಿಯಲಿ. ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 2 years, 2 ವರ್ಷಗಳ ನಂತರ ಅದರ ಜನಸಂಖ್ಯೆ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 2 ವರ್ಷಗಳ ನಂತರ ಅಂತ ಆಗ್ಬೇಕು ನೋಡಿ. ಈಗ ಪಾಪ್ಯುಲೇಷನ್ 40,000 ಇದೆ. ಪಾಪ್ಯುಲೇಷನ್ ಎಷ್ಟಿದೆ ಅಂದರೆ 40,000 ಇದೆ. ಪ್ರತಿ ವರ್ಷ ಪಾಪ್ಯುಲೇಷನ್ 8% ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 8% ಜಾಸ್ತಿ ಆಯ್ತು ಪಾಪ್ಯುಲೇಷನ್ ಅಂದ್ರೆ, ಸೊ ಇಲ್ಲಿ 8 4 32 ನೋಡ್ರಿ, ಪರ್ಸೆಂಟೇಜಲ್ಲಿದ್ದಾಗ ಲಾಸ್ಟ್ 2 0 ಡಿಲೀಟ್ ಮಾಡ್ಕೊಂಬಿಡ್ರಿ. 400 ಇಂಟು 8 ಗುಣಾಕಾರ ಮಾಡ್ರೆ 4 8 32 ಅಲ್ಲ, 3,200 ಜಾಸ್ತಿ ಆಗುತ್ತೆ ಒಂದು ವರ್ಷಕ್ಕೆ. 40,000 ಇರೋದು 3,200 ಜಾಸ್ತಿ ಆಯ್ತು ಅಂದ್ರೆ 43,200 ಆಗುತ್ತೆ. ಒಂದು ವರ್ಷ ಆದಮೇಲೆ ಪಾಪ್ಯುಲೇಷನ್ 43,200 ಆಗುತ್ತೆ. ನೆಕ್ಸ್ಟ್ 2ನೇ ವರ್ಷದಲ್ಲೂ ಕೂಡ 8% ಜಾಸ್ತಿ ಆಯ್ತಂದ್ರೆ ಈ ಲಾಸ್ಟ್ 2 0 ತೆಗೆದು ಬಿಡ್ರಿ, ಪರ್ಸೆಂಟೇಜಲ್ಲಿ ಇರೋದ್ರಿಂದ 8 2 16 ಕ್ಯಾರಿ 1, 8 3 24 1 25 ದಶಕ 2, ಆಮೇಲೆ 8 4 32 ಪ್ಲಸ್ 2 ಅಂದರೆ 34, 3,456 ಆಗುತ್ತೆ. ಈ 43,200ಕ್ಕೆ 3,456 ಕೂಡ್ರಿ, 0 ಪ್ಲಸ್ 6 6 ಬರುತ್ತೆ, 0 ಪ್ಲಸ್ 5 5 ಬರುತ್ತೆ, 2 ಪ್ಲಸ್ 4 6 ಬರುತ್ತೆ, 3 ಪ್ಲಸ್ 3 6 ಬರುತ್ತೆ, ಇಲ್ಲಿ 4 ಬರುತ್ತಲ್ಲ, 46,656 ಬರುತ್ತೆ. 46,656 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 2 years ಆದಮೇಲೆ ಪಾಪ್ಯುಲೇಷನ್ 46,656 ಬರುತ್ತೆ. ಓಕೆನಾ, ಕ್ಲಿಯರ್? ಈ ಥರ ಆನ್ಸರ್ ಮಾಡ್ಬೋದು. ಸೊ ಅಥವಾ ಇನ್ನೊಂದು ವಿಧಾನ ಇದಕ್ಕೆ ಹೇಳ್ಕೊಡ್ಬೇಕಂದ್ರೆ, 40,000 ಜನಸಂಖ್ಯೆ ಈಗ ಸಿಟಿದಿದೆ, 40,000 ಇದೆ, ಪ್ರತಿ ವರ್ಷ 8% ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಅಂದರೆ 100 ಇರೋ ಜನಸಂಖ್ಯೆ 8% ಅಂದರೆ 8 ಜಾಸ್ತಿ ಆಗಿ 108 ಆಗುತ್ತೆ. 2 ವರ್ಷ ಆದಮೇಲೆ ಅಂತ ಕೇಳಿದಾನೆ ಅಂದರೆ 108/100 ಬರ್ಕೋಬೇಕು. ಸಿಂಪ್ಲಿಫೈ ಮಾಡ್ತಾ ಬರ್ರಿ. ಇಲ್ಲಿರೋ 2 0 ಈ 2 0 ಕ್ಯಾನ್ಸಲ್ಲು, ಇಲ್ಲಿರೋ 2 0 ಈ 2 0 ಕ್ಯಾನ್ಸಲ್ಲು. ಇಲ್ಲಿ 108 ಇಂಟು 108 ಗುಣಾಕಾರ ಮಾಡಿರಿ. 108ನ್ನ 2 ಸಲ ಗುಣಿಸಿರ 108 ಸ್ಕ್ವೇರ್ ಮಾಡ್ಕೊಳ್ರಿ. ಫಸ್ಟು ಬಲಗಡೆಯಿಂದ ಒಂದು ಅಂಕೆನ ಗ್ರೂಪಿಂಗ್ ಮಾಡಿರಿ. 10 ಸ್ಕ್ವೇರ್ ಅಂದರೆ 100 ಆಗುತ್ತೆ, 8 ಸ್ಕ್ವೇರ್ ಅಂದರೆ 64 ಬರ್ಕೊಳ್ರಿ. ಈ 10 ಇಲ್ಲಿರೋ 8 ಈ 2ನ್ನ ಗುಣಿಸ್ಬೇಕು. 10 8 80, 82 160 ಬರುತ್ತಲ್ಲ. ಸೊ 160 ಬರ್ಕೊಂಡು ಕೂಡ್ರಿ. 4 6 6 1 1, ಸೊ 11,664 ಬರುತ್ತೆ. ಇಂಟು ಇಲ್ಲಿ 4ರಿಂದ ಗುಣಾಕಾರ ಮಾಡಿರಿ. 4 ಉಳ್ಕೊಂಡಿದೆಯಲ್ಲ, ಈ 4ರಿಂದ ಗುಣಿಸ್ರಿ. 4 4 16 ದಶಕ 1, 4 24 1 25 ಕ್ಯಾರಿ 2, 4 24 2 26 ದಶಕ 2, 4 1 4 2 6, 4 1 4, 46,656 ಬರುತ್ತೆ. ಇದು 2 ವರ್ಷ ಆದಮೇಲೆ ಆ ನಗರದ ಜನಸಂಖ್ಯೆ 46,656 ಬರುತ್ತೆ. ಈ ರೀತಿನ ಆನ್ಸರ್ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ಯಾವ ಮೆಥಡ್ ಬೇಕಾದ್ರೂ ಆನ್ಸರ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಜನಸಂಖ್ಯೆ ಪ್ರತಿ ವರ್ಷ 8% ಜಾಸ್ತಿ ಆಗುತ್ತೆ ಅಂದ್ರೆ 100 ಜನಸಂಖ್ಯೆ 108 ಆಗುತ್ತೆ ಅಂತ. ಈ 100 ಮತ್ತು 108 ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತಾವೆ ಅದರಿಂದ ಬಾಕ್ಸ್ರಿ ನೀವು. 4ರಿಂದ ಭಾಗ ಆಗುತ್ತೆ, 4 25 100 ಕ್ಯಾನ್ಸಲ್ ಆಗುತ್ತೆ. ಇದು 4 2 8 2 ಉಳಿಯುತ್ತೆ, 4 7 28 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ವರ್ಷಗಳ ನಂತರ ಅಂತಿದೆಯಲ್ಲ, 2 ವರ್ಷಗಳ ನಂತರ ಅಂತ ಕೊಟ್ಟಿರೋದ್ರಿಂದ ಇವೆರಡಕ್ಕೂ ಸ್ಕ್ವೇರ್ ಮಾಡ್ಕೋಬೇಕು. 25 ಸ್ಕ್ವೇರ್ ಅಂದರೆ 625 ಆಗುತ್ತೆ, 27 ಸ್ಕ್ವೇರ್ ಅಂದರೆ 729 ಬರುತ್ತೆ. ಸೊ ಇದರರ್ಥ 625 ಜನಸಂಖ್ಯೆ 2 ವರ್ಷ ಆದಮೇಲೆ 729 ಆಗುತ್ತೆ. ಹಾಗಾದರೆ 40,000 ಇರೋ ಜನಸಂಖ್ಯೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದು 25 25 625, ಇದು 25 1 ಇನ್ನು 15 ಉಳಿತು, 25 6 2 0 ಲಾಸ್ಟಿಗೆ ಬರೀತು. ಮತ್ತು 25 6 150, 10 ಉಳಿಯುತ್ತೆ. ಇಲ್ಲಿ 25 4 100 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 729 ಇಂಟು 64 ಗುಣಾಕಾರ ಮಾಡಿರಿ, ಸೇಮ್ 46,656 ಜನಸಂಖ್ಯೆ ಬರುತ್ತೆ. ಈ 3 ಮೆಥಡಲ್ಲಿ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಮೆಥಡನ್ನು ಫಾಲೋ ಮಾಡ್ಬೋದು. ಎಲ್ಲದರಲ್ಲೂ ಸೇಮ್ ಆನ್ಸರೇ ಬರುತ್ತೆ, ಚೇಂಜ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 2ರ ಗುಣಾತ್ಮಕ ವಿಲೋಮವು 3ರ ಗುಣಾತ್ಮಕ ವಿಲೋಮಕ್ಕಿಂತ ಹೇಗೆ ಹೆಚ್ಚು ಅಥವಾ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ 2ರ ಗುಣಾತ್ಮಕ ವಿಲೋಮ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಅಂತ. 2ರ ನೋಡ್ರಿ, 2ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ 1/2 ಆಗುತ್ತೆ. 2ರ ಗುಣಾಕಾರದ ವಿಲೋಮ
ಎರಡು ಸಂಖ್ಯೆ ಇದೆ ಅಂದರೆ ಇದರ ಗುಣಾಕಾರದ ವಿಲೋಮ 1/2 ಬರುತ್ತೆ. ಯಾಕೆ 1/2 ಬರಿತೀವಿ ಅಂದರೆ ಎರಡು ಇದರ ಗುಣಾಕಾರದ ವಿಲೋಮ 1/2 ಗುಣಾಕಾರ ಮಾಡಿದರೆ ಈ ಕೆಳಗಿರೋ 2 ಮೇಲಿರೋ 2 ಕ್ಯಾನ್ಸಲ್ ಆಗಿ 1 ಬರ್ಬೇಕು. ಸೊ ಎರಡರ ಗುಣಾಕಾರದ ವಿಲೋಮ 1/2 ಬರ್ಕೊಂಡ್ರೆ ಮಾತ್ರ ಇವೆರಡು ಗುಣಾಕಾರ ಮಾಡಿದ್ರೆ ಸೊ ನಮಗೆ ಆನ್ಸರ್ 1 ಬರುತ್ತೆ ಅಂತ. ಹಾಗಾಗಿ 2ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/2 ಬರಿತೀವಿ. ಸೊ ಹಾಗೆ 3ರ ಗುಣಾಕಾರದ ವಿಲೋಮ ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 1/3 ಬರುತ್ತೆ. 3ರ ಗುಣಾಕಾರದ ವಿಲೋಮ ಅಂದ್ರೆ 1/3 ಬರೀಬೇಕು. ಸೊ ಹಾಗಾದ್ರೆ ಇವೆರಡು ನೋಡ್ರಿ, 2ರ ಗುಣಾಕಾರದ ವಿಲೋಮ ಇದೆಯಲ್ಲ, ಇದು 3ರ ಗುಣಾಕಾರದ ವಿಲೋಮಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂದ್ರೆ ಈ 1/2 ಅನ್ನೋದು 1/3ಗಿಂತ ಇದು ದೊಡ್ಡದೆ. 1/2 ಇದೆಯಲ್ಲ, ಆ 1/2 ಅನ್ನೋದು ಈ 1/3ಗಿಂತ ದೊಡ್ಡ ಸಂಖ್ಯೆ. 1/2 ಅನ್ನೋದು 1/3ಗಿಂತ ದೊಡ್ಡದು. ಎಷ್ಟು ದೊಡ್ಡದಿದೆ ಅಂತ ಕಂಡುಹಿಡಿಬೇಕಾದ್ರೆ ಇವೆರಡು ಡಿಫ್ರೆನ್ಸ್ ಮಾಡ್ರಿ. 1/2 ಮೈನಸ್ 1/3 ಮಾಡ್ರಿ. 1/2 ಮೈನಸ್ 1/3 ಅಂದ್ರೆ ಈ ಛೇದಗಳು 3 ಮತ್ತು 2ನ್ನ ಗುಣಿಸ್ರಿ, 3 2 6 ಬರುತ್ತೆ. 2 ಓರೆ ಗುಣಾಕಾರ ಮಾಡ್ರಿ. 3 1 3 ಮೈನಸ್ ಇದೆ, 2 1 2, 3 ಮೈನಸ್ 2 ಅಂದ್ರೆ 1/6 ಬರುತ್ತಲ್ಲ. ಸೊ ಇದು 1/2 ಇದೆಯಲ್ಲ, ಇದು 2ರ ಗುಣಾಕಾರದ ವಿಲೋಮ 3ರ ಗುಣಾಕಾರದ ವಿಲೋಮಕ್ಕಿಂತ 1/6 ದೊಡ್ಡದಿದೆ ಅಂತ. 1/6 more ಅಂತ ಬರಿತೀವಿ. 1/6 ದೊಡ್ಡದಾಗಿದೆ, 1/6 more ಅಂತ ಇದೆಯಲ್ಲ, ಆಪ್ಷನ್ ಬಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ತೀವಿ. ಕ್ಲಿಯರಾ? ನೆಕ್ಸ್ಟ್, ಒಂದು ಮೋಟಾರ್ ಕಾರು 500 ಮೀಟರ್ ಕ್ರಮಿಸಲು 50 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಅದರ ವೇಗ ಗಂಟೆಗೆ ಕಿಲೋಮೀಟರ್ನಲ್ಲಿ ಎಷ್ಟು ಅಂತ ನೋಡ್ರಿ. 500 ಮೀಟರ್ ದೂರ ಹೋಗ್ಲಿಕ್ಕೆ 500 ಮೀಟರ್ ದೂರ ಹೋಗ್ಲಿಕ್ಕೆ 50 ಸೆಕೆಂಡ್ ಟೈಮ್ ಬೇಕು ಅಂತ. 500 ಮೀಟರ್ ದೂರ ಹೋಗ್ಲಿಕ್ಕೆ 50 ಸೆಕೆಂಡ್ ಟೈಮ್ ಬೇಕು ಅಂತ. ಒಂದು ಮೋಟರ್ ಕಾರು 500 ಮೀಟರ್ ದೂರ ಚಲಿಸ್ಲಿಕ್ಕೆ 50 ಸೆಕೆಂಡ್ ಬೇಕು ಅಂದ್ರೆ ಈ 50ರಿಂದ 500 ಡಿವೈಡ್ ಮಾಡ್ರಿ. 50 1 50 10 500 ಕ್ಯಾನ್ಸಲ್ ಆಗಿ 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದರ ವೇಗ 10 ಮೀಟರ್ ಪರ್ ಸೆಕೆಂಡ್. ಆ ಮೋಟಾರ್ ಕಾರ್ನ ವೇಗ 10 ಮೀಟರ್ ಪರ್ ಸೆಕೆಂಡ್ ಇದೆ. ಆದರೆ ಈ ವೇಗನ ಕಿಲೋಮೀಟರ್ ಪರ್ ಗಂಟೆಯಲ್ಲಿ, ಕಿಲೋಮೀಟರ್ ಪರ್ ಅವರಲ್ಲಿ ಕಂಡುಹಿಡಿಬೇಕು. ಸೊ 10 ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಈ ಮೀಟರ್ ಪರ್ ಸೆಕೆಂಡ್ ಅಲ್ಲಿರೋ ಸ್ಪೀಡು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನು ಮಾಡ್ಬೇಕು ಅಂದ್ರೆ ಸೊ 18/5 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ, 18/5 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಯಾವುದೇ ಮೀಟರ್ ಪರ್ ಸೆಕೆಂಡ್ ಅಲ್ಲಿರೋ ವೇಗ ಕಿಲೋಮೀಟರ್ ಪರ್ ಅವರ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಮೀಟರ್ ಇದೆ, ಸೆಕೆಂಡ್ ಇದೆ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಬಂದಿರುತ್ತೆ. ಮೀಟರ್ ಪರ್ ಸೆಕೆಂಡ್ ಅಲ್ಲಿರೋ ವೇಗವನ್ನ ಕಿಲೋಮೀಟರ್ ಪರ್ ಗಂಟೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 18/5 ಹಾಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ನಾವು ನೋಡ್ರಿ, 5 1 5 2 10 ಕ್ಯಾನ್ಸಲ್ ಆಗುತ್ತೆ. 18 × 2 ಗುಣಾಕಾರ ಮಾಡ್ರಿ. 18 2 36, 18 2 36 ಅಲ್ಲ, 36 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಆ ಮೋಟರ್ ದೋಣಿಯ ವೇಗ ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ 36 ಕಿಲೋಮೀಟರ್ ಪರ್ ಅವರ್ ಅಂತ ಆಪ್ಷನ್ ಡಿ ನಲ್ಲಿ ಇದೆ ನೋಡ್ರಿ, ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಈಸ್ 5 ಮೀಟರ್ and 1 meter respectively. The length of the diagonal of a square is 2√2 meter. Then which of the following is correct ಅಂತ ಇದೆ ನೋಡ್ರಿ. ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ ಅಂತ ಕೊಟ್ಟಿದ್ದಾನೆ. ಸೊ ಆಯತ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು, ರೆಕ್ಟ್ಯಾಂಗಲ್ ಅಂದರೆ ಈ ರೀತಿ ಇರುತ್ತೆ. ಇದು ಆಯತದ ಉದ್ದ ಎಲ್ ಅಂತ ಕರಿತೀನಿ, ಇದು ಅಗಲ ಅಂತ ಕರಿತೀನಿ. ಆಯತದ ಉದ್ದ 5 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ, ಅಗಲ 1 ಮೀಟರ್ ಕೊಟ್ಟಿದ್ದಾನೆ. ಸೊ ಆಯತದ ಉದ್ದ ಅಗಲ ಕೊಟ್ಟಿದ್ದಾನೆ ಅಂದ್ರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ. ನಿಮಗೆ ಮೆನ್ಸುರೇಷನ್ ಅಂತ ಟಾಪಿಕ್ ಇದೆ ನೋಡ್ರಿ ನಿಮ್ಮ ಸಿಲೆಬಸ್ ಅಲ್ಲಿ, ಆ ಟಾಪಿಕ್ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಇದರ ಉದ್ದ 5 ಮೀಟರ್ ಇದೆ, ಅಗಲ 1 ಮೀಟರ್ ಇದೆ. ಇವೆರಡು ಗುಣಾಕಾರ ಮಾಡ್ರಿ. 5 1 5 ಚದರ ಮೀಟರ್ ಅನ್ನೋದು ಈ ಆಯತದ ವಿಸ್ತೀರ್ಣ ಆಗಿರುತ್ತೆ. ಸೊ ಏರಿಯಾ ಅಂತ ಕರಿತೀವಿ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ವಿಸ್ತೀರ್ಣ ಅಂತ ಕರಿತೀವಿ. ಈ ಆಯತದ ವಿಸ್ತೀರ್ಣ 5 ಚದರ ಮೀಟರ್ ಇದೆ ಅಂತ. ಅದೇ ರೀತಿ ಚೌಕದ ಕರ್ಣದ ಉದ್ದ ಕೊಟ್ಟಿದೆ. ಒಂದು ಚೌಕ ಹೇಳಿದ್ದಾನೆ, ಸ್ಕ್ವೇರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಚೌಕದ ಈ ಕರ್ಣದ ಅಳತೆ ಕೊಟ್ಟಿದ್ದಾನೆ. ಕರ್ಣದ ಅಳತೆ ಎಷ್ಟಿದೆ ಅಂದ್ರೆ 2√2 ಮೀಟರ್ ಅಂತ ಕೊಟ್ಟಿದ್ದಾನೆ. 2√2 ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋಣ. ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ, ಕರ್ಣದ ಅಳತೆ ಕೊಟ್ಟಾಗ, ಡಯಾಗ್ನಲ್ ಮೆಜರ್ಮೆಂಟ್ ಕೊಟ್ಟಾಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ½ × d² ಅಂತ. 1/2 ಬರೆಯೋಣ. ಡಿ ಅಂದರೆ ಡಯಾಗ್ನಲ್ಲು, 2√2 ಇದೆಯಲ್ಲ, 2√2 ಹೋಲ್ ಸ್ಕ್ವೇರ್ ಬರೀತೀನಿ.
ಅವಾಗ ಈ 1/2 ಹಾಗೆ ಇರಲಿ, ಈ 2ಗೆ ಸಪ್ರೇಟ್ ಸ್ಕ್ವೇರ್ ಬರ್ಕೋಬೇಕು, √2ಗೆ ಸಪ್ರೇಟ್ ಸ್ಕ್ವೇರ್ ಬರಿಬೇಕು. ಈ ಸ್ಕ್ವೇರ್ನ ಈ 2ಗೆ ಮತ್ತು √2ಗೆ ಸಪ್ರೇಟ್ ಬರ್ಕೊಂತ ಹೋದ್ರೆ ಸೊ ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನು ಅಂತ ಇಲ್ಲಿ ಮೇಲ್ಗಡೆ ಬರಿತೀನಿ ನೋಡ್ರಿ, 1/2 2 ಸ್ಕ್ವೇರ್ ಅಂದರೆ 4 ಇಂಟು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, 2 ಕ್ಯಾನ್ಸಲ್ ಆಗಿ ಇದ್ರದ್ದು 4 ಚದರ ಮೀಟರ್ ಅನ್ನೋದು ಈ ಚೌಕದ ವಿಸ್ತೀರ್ಣ ಆಗಿರುತ್ತೆ. ಸೊ ಹಾಗಾದ್ರೆ ಈ ಆಯತದ ವಿಸ್ತೀರ್ಣ 5 ಇದೆ, ಆಯತದ ವಿಸ್ತೀರ್ಣ ಎಷ್ಟಿದೆ ಅಂದರೆ 5 ಇದೆ, ಈ ಚೌಕದ ವಿಸ್ತೀರ್ಣ 4 ಇದೆ ಅಂದರೆ ನಾವು ಯಾವ ಆಪ್ಷನ್ ಆನ್ಸರ್ ಮಾಡ್ತೀವಿ ಅಂದರೆ ನೋಡ್ರಿ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ 1 ಸ್ಕ್ವೇರ್ ಮೀಟರ್ ಮೋರ್ ದೆನ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತಿದೆಯಲ್ಲ, ಅದು 100% ಕರೆಕ್ಟ್. ನೋಡ್ರಿ, ಈ ಆಯತದ ವಿಸ್ತೀರ್ಣ ಈ ಚೌಕದ ವಿಸ್ತೀರ್ಣಕ್ಕಿಂತ 1 ಚದರ ಮೀಟರ್ ಜಾಸ್ತಿ ಆಗಿದೆ. ಕರೆಕ್ಟ್, ಇದು 1 ಚದರ ಮೀಟರ್. ಯಾಕಂದ್ರೆ ಇದು 5 ಇದೆ, 4 ಇದೆ ಅಂದರೆ ಈ 5 ಅನ್ನೋದು ಈ 4ಗಿಂತ 1 ಜಾಸ್ತಿ ಇದೆಯಲ್ಲ, ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ 1 ಚದರ ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಇದು 100% ಟ್ರೂ ಆಗುತ್ತೆ. ಎರಡನೇ ನೋಡ್ರಿ, ಆಯತದ ವಿಸ್ತೀರ್ಣ 4 ಚದರ ಮೀಟರ್ ಮೋರ್ ದೆನ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ 4 ಚದರ ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. 4 ಜಾಸ್ತಿ ಇಲ್ಲ, ಜಾಸ್ತಿ ಇರೋದು 1 ಮಾತ್ರ, ಇದು ರಾಂಗ್. ಏರಿಯಾ ಆಫ್ ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಮೀಟರ್ ಮೋರ್ ದೆನ್ ದ ಏರಿಯಾ ಆಫ್ ರೆಕ್ಟಾಂಗಲ್. ಈ ಚೌಕದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕಿಂತ 1 ಚದರ ಮೀಟರ್ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣ 3 ಇಲ್ಲ, ಲೆಸ್ ಇದೆ, ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಏರಿಯಾ ಆಫ್ ಸ್ಕ್ವೇರ್ ಈಸ್ 4 ಸ್ಕ್ವೇರ್ ಮೀಟರ್ ಮೋರ್ ದೆನ್ ದ ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಈ ಚೌಕದ ವಿಸ್ತೀರ್ಣ ಈ ಆಯತದ ವಿಸ್ತೀರ್ಣಕ್ಕಿಂತ 4 ಚದರ ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಹೆಚ್ಚಿಲ್ಲ, ಇದು 1 ಚದರ ಮೀಟರ್ ಕಡಿಮೆ ಇದೆ, ಹಾಗಾಗಿ ಇದು ರಾಂಗ್ ಆನ್ಸರ್. ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೋಡ್ರಿ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಕೊಟ್ಟಿದ್ದಾನೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರಲ್ಲ. ಒಂದು ಆಯತದ ಉದ್ದ ಮತ್ತು ಅಗಲ ಎರಡನ್ನೂ ದ್ವಿಗುಣಗೊಳಿಸಿದರೆ ಅದರ ವಿಸ್ತೀರ್ಣವು ಮೂಲ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಎಷ್ಟು ಪಟ್ಟು ಹೆಚ್ಚಾಗುತ್ತದೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇದಕ್ಕೆ ನಾನು ಅಸಂಪ್ಷನ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಆಯತ ಅಂತ ತಗೊಳ್ಳೋಣ, ಒಂದು ರೆಕ್ಟ್ಯಾಂಗಲ್ ತಗೊಳ್ಳೋಣ. ಸೊ ಇದರ ಉದ್ದ ಒಂದು 10 ಮೀಟ್ರ್ ತಗೊಂತೀನಿ, ಅಗಲ ಒಂದು 5 ಮೀಟ್ರ್ ಇದೆ ಅಂತ ತಗೊಳ್ತೀನಿ. ಅಗಲ 5 ಮೀಟ್ರ್, ಉದ್ದ 10 ಮೀಟ್ರ್, ಇದು ಲೆಂತ್. ಸೊ ಇದು ಬ್ರೆಡ್ತು ಅಂತ ತಗೊಳ್ಳೋಣ. ಉದ್ದ ಅಗಲ ತಗೊಂಡಿದ್ದೀನಿ ಅಂದರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ ಅಂತ ಗೊತ್ತಿದೆ. ಸೊ ಉದ್ದ 10 ಮೀಟ್ರ್ ಇದೆ, ಅಗಲ 5 ಮೀಟ್ರ್ ಇದೆ, 10 ಇಲ್ಲ 50 ಬರುತ್ತೆ. 50 ಚದರ ಮೀಟ್ರ್ ಅನ್ನೋದು ಈ ಆಯತದ ವಿಸ್ತೀರ್ಣ ಆಗಿರುತ್ತೆ. ಆಮೇಲೆ ಈ 10 ಮತ್ತು 5 ಅನ್ನೋ ಪ್ರಶ್ನೆಲಿಲ್ಲ, ನಾನು ಅಸಂಪ್ಷನ್ ಮಾಡಿರೋದು. ಯಾವಾದರೂ ನಂಬರ್ಸ್ ತಗೋಬೋದು, ಯಾವ್ದು ತಗೊಂಡ್ರೆ ಆನ್ಸರ್ ಕರೆಕ್ಟ್ ಇದೆ. ಈ ಉದ್ದ ಮತ್ತು ಅಗಲಗಳೇನಿದಾವಲ್ಲ ಇವನ್ನ ಡಬಲ್, ಎರಡನ್ನೂ ದ್ವಿಗುಣಗೊಳಿಸಿದರೆ ಅಂತ ಕೊಟ್ಟಿರೋದ್ರಿಂದ ಸೊ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಆಯತ ಬರಿತಾ ಇದ್ದೀನಿ. ಸೊ ಇದರ ಉದ್ದ ಏನಿದೆಯಲ್ಲ ಲೆಂತ್, ಈ 10 ಮೀಟ್ರಿಗಿಂತ ಡಬಲ್ ಆಗುತ್ತೆ ಅಂದರೆ 20 ಮೀಟ್ರ್ ಬರಿತೀನಿ, 20 ಮೀಟರ್ಸ್ ಬರಿತೀನಿ. ಅಗಲ 5 ಮೀಟ್ರ್ ಇದೆಯಲ್ಲ, ಇದಕ್ಕಿಂತ ಡಬಲ್ ಮಾಡ್ತೀನಿ, ಅಗಲ 5 ಇರೋದು ಎಷ್ಟಾಗುತ್ತೆ? 10 ಮೀಟ್ರ್ ಆಗುತ್ತೆ, 10 ಮೀಟ್ರ್ ಬರಿತೀನಿ. ಅವಾಗ ಈ ಆಯತದ ವಿಸ್ತೀರ್ಣ ಸೇಮ್ ಅದೇ ಫಾರ್ಮುಲಾ, ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಅಂದರೆ ಉದ್ದ 20 ಮೀಟ್ರ್ ಇದೆ, ಅಗಲ 10 ಮೀಟ್ರ್ ಇದೆ. 20 ಇಂಟು 10 ಅಂದರೆ ಎಷ್ಟಾಗುತ್ತೆ? 200 ಚದರ ಮೀಟ್ರ್ ಅನ್ನೋದು ಈ ಒಂದು ಆಯತದ ವಿಸ್ತೀರ್ಣ ಆಗಿರುತ್ತೆ. ನೋಡ್ರಿ, ಈ ವಿಸ್ತೀರ್ಣ 200 ಅನ್ನೋದು ಈ 50ಗಿಂತ ಎಷ್ಟು ಪಟ್ಟಿದೆ ಅಂತ ಕೇಳಿದ್ರೆ ಅಂದರೆ 50 ಎಷ್ಟಲೇ 200 ಅಂದರೆ 54 200 ಅಲ್ಲ, 54 200 ಅಲ್ಲ, 4 ಪಟ್ಟು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. 4 ಟೈಮ್ಸ್ ಹೆಚ್ಚಾಗುತ್ತೆ ಅಂತ. ನೋಡಿ, 200 ಇದೆ, ಇದು 50 ಇದೆ ಅಂದರೆ 50 ಎಷ್ಟಲೇ 200 ಅಂದರೆ 54 200 ಅಲ್ಲ, 4 ಪಟ್ಟು ಹೆಚ್ಚಾಗಿದೆ ಅಂತ ಬರೀತೀವಿ. 4 ಟೈಮ್ಸ್ ಅಂತ ಆಪ್ಷನ್ 4th ಒನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರು. ಇವು ಅಸಂಪ್ಷನ್ ಮಾಡಿರೋವು, ಯಾವುದೇ ನಂಬರ್ ಅಸಂಪ್ಷನ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ, ನಥಿಂಗ್ ಚೇಂಜಸ್. ಕ್ಲಿಯರ್? ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಇಲ್ಲಿ ಚಿತ್ರ ಹಾಕ್ಬೇಕಾಯ್ತು, ಇಲ್ಲಿ ಚಿತ್ರ ಹಾಕೋದು ಮಿಸ್ ಆಗಿದೆ. ಇನ್ ದ ಗಿವನ್ ಫಿಗರ್ ಎ ಬಿ ಪ್ಯಾರಲ್ ಟು ಸಿ ಡಿ, ಎಮ್ ಟಿ ಈಕ್ವಲ್ ಟು ಎಮ್, ಆಂಗಲ್ ಆರ್ ಟಿ ಡಿ ಈಕ್ವಲ್ ಟು 48 ಡಿಗ್ರಿ. ಸೊ ಇಲ್ಲಿ ನಮ್ಮ ಡಯಾಗ್ರಾಮಲ್ಲಿ ಪ್ರಶ್ನೆಯಲ್ಲಿ ಚಿತ್ರ ಮಿಸ್ ಆಗಿದೆ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ನ ಆ ಚಿತ್ರ ಎಲ್ಲಿದೆ ಹುಡುಕಿ ಹಾಕ್ತಾನೆ ನಾನು. ನೆಕ್ಸ್ಟ್ ಕ್ವಶನ್ ಬರೋಣ ಮುಂದೆ. ಇನ್ ಮ್ಯಾಥಮೆಟಿಕ್ಸ್ ಟೀಚಿಂಗ್ ವಿಚ್ ಮೆಥಡ್ ಪ್ರೋಗ್ರೆಸಸ್ ಫ್ರಮ್ ಅನ್ನೌನ್ ಟು ನೌನ್ ಅಂತ ಇದೆ. ಅಂದರೆ ಗಣಿತ ಬೋಧನೆಯಲ್ಲಿ ಯಾವ ವಿಧಾನವು ಅಜ್ಞಾತದಿಂದ ತಿಳಿದಿರುವ ಕಡೆಗೆ ಮುಂದುವರಿಯುತ್ತೆ, ಅಂದರೆ ಇಲ್ಲದೇ ಇರೋದ್ ಕಡೆಯಿಂದ ಗೊತ್ತಿರೋದ್ ಕಡೆಗೆ ಮುಂದುವರಿಯುತ್ತೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಂದರೆ ಇದು ಮ್ಯಾಥಮೆಟಿಕ್ಸ್ ಪೆಡಗಾಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಫಸ್ಟು ಇಂಡಕ್ಟಿವ್ ಮೆಥಡ್ ಅಂತ ಇದೆಯಲ್ಲ, ಇಂಡಕ್ಟಿವ್ ಮೆಥಡ್ ಅಂದರೆ ಏನು ಅಂದರೆ ಯಾವುದೇ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಇದು ಸ್ಟೂಡೆಂಟ್ ಸೆಂಟ್ರಡ್ ಮೆಥಡ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್ ಸೆಂಟ್ರಡ್ ಮೆಥಡ್ ಅಂತ ಕರಿತೀವಿ.
ಸ್ಟೂಡೆಂಟ್ ಸೆಂಟ್ರಡ್ ಮೆಥಡ್ ಅಂದರೆ ವಿದ್ಯಾರ್ಥಿಗಳ ಕೇಂದ್ರೀಕೃತವಾದ ವಿಧಾನ, ವಿದ್ಯಾರ್ಥಿಗಳನ್ನ ಕೇಂದ್ರೀಕೃತ ಮಾಡ್ತಕ್ಕಂಥ ವಿಧಾನ. ಇದು ಅನುಗಮನ ಪದ್ಧತಿ, ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ವಿದ್ಯಾರ್ಥಿಗಳ ಕೇಂದ್ರೀಕೃತ ವಿಧಾನ, ವಿದ್ಯಾರ್ಥಿಗಳನ್ನ ಕೇಂದ್ರವಾಗಿಟ್ಕೊಂಡು ಅವ್ರನ್ನ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಧಾನ ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ ಎಂದು ಕರಿತೀವಿ. ಸ್ಟೂಡೆಂಟ್ ಸೆಂಟ್ರಡ್ ಮೆಥಡ್ ಅಂತ ಕರಿತೀವಿ. ಏನಿದೆ ಸ್ಟೂಡೆಂಟ್ ಸೆಂಟ್ರಡ್ ಮೆಥಡ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೋನಗಳಿಗೆ ಸಂಬಂಧಪಟ್ಟಂತೆ ನಾನು ಏನೋ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂದರೆ, ಕೋನಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ನಾನು ಏನು ಮಾಡಬೇಕು ಅಂದರೆ, ಟೀಚರ್ ಆಗಿರ್ತಕ್ಕಂಥವ್ರು ಈ ಕೋನಗಳಿಗೆ ಫಸ್ಟ್ ನಾನು ಎಕ್ಸಾಂಪಲ್ಸ್ ಕೊಡಬೇಕು, ಉದಾಹರಣೆಗಳನ್ನು ಕೊಡಬೇಕು. ಅವರಿಗೆ ಕೆಲವೊಂದು ಮಾಡೆಲ್ಸನ್ನು ತೋರಿಸ್ಬೇಕು, ಕೆಲವೊಂದು ಎಕ್ಸಾಂಪಲ್ಸ್ ಕೊಡಬೇಕು, ಕೆಲವೊಂದು ಮಾಡೆಲ್ಸನ್ನು ಕೊಡಬೇಕು. ಸೊ ಇವೆಲ್ಲ ಎಕ್ಸಾಂಪಲ್ಸನ್ನು ಕೊಟ್ಟು, ಮಾದರಿಗಳನ್ನು ಕೊಟ್ಟು, ಸೊ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು, ಇವುಗಳನ್ನು ಮೊದಲು ಸ್ಟಡಿ ಮಾಡಿ, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ತೀವಲ್ಲ, ಅದನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಫಸ್ಟು ಯಾವುದೇ ಕಾನ್ಸೆಪ್ಟ್ನ ವ್ಯಾಖ್ಯಾನ, ಡೆಫಿನಿಷನ್ನು ಅದನ್ನು ನಾವು ಮೊದಲು ಹೇಳೋಕ್ಕಿಂತ ಬಿಫೋರು ಫಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸು, ಮಾಡೆಲ್ಸ್ನ ಅವೆಲ್ಲ ಕೊಟ್ಟು, ಇವುಗಳ ಆಧಾರದ ಮೇಲೆ ನಾವು ಕನ್ಕ್ಲೂಷನ್ ಡ್ರಾ ಮಾಡ್ತೀವಲ್ಲ, ಸ್ಟೂಡೆಂಟ್ಸಿಂದನೇ ನಾವು ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ತೀವಲ್ಲ, ಆ ಮೆಥಡನ್ನು ನಾವೇನಂತ ಕರಿತೀವಿ ಅಂದರೆ ಅನುಗಮನ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಏನು ಮಾಡ್ತೀನಿ ಅಂದರೆ 60-48 ಲಾಸ್ ಸಹ ಕಂಡುಹಿಡಿಯಪ್ಪ ಅಂತ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. 60-48ಕ್ಕೆ ಲಾಸ್ ವಿದ್ಯಾರ್ಥಿಗಳು ಇವೆರಡು ಸಂಖ್ಯೆ ಕೊಟ್ಟು, ಎಕ್ಸಾಂಪಲ್ಸ್ ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ 60-48ಕ್ಕೆ ಲಾಸ್ ಸಹ ಕಂಡುಹಿಡಿತಾರೆ. ಇದು 12 ಮಗ್ಗಿಂದ 12 5 60, 12 4 48 ಮಾಡ್ತಾರೆ. ಅವಾಗ ಮೂರನ್ನ ಗುಣಾಕಾರ ಮಾಡಿರಿ, 12 5 60, 64 240 ಬರುತ್ತಲ್ಲ, ಇದು ಲಾಸ್ ಸಹ ಬರುತ್ತೆ. LCM 240 ಬರುತ್ತೆ. ಮತ್ತೇನು ಮಾಡ್ತೀನಿ ನಾನು, 60-48ಕ್ಕೆ ಮಾಸ್ ಸಹ ಕಂಡುಹಿಡಿರಿ ಅಂತ ಕರಿತೀನಿ. ಸೇಮ್ ಇವು 12ರಿಂದನೇ ಭಾಗ ಆಗ್ತವೆ. 12 5 60, 12 4 48. ಮಾಸ್ ಸಹ ಅಂದರೆ ಮತ್ತು ಇವೆರಡು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ ಅಂದರೆ ಇಲ್ಲಿಗೆ ಡಿವಿಷನ್ ಸ್ಟಾಪ್ ಮಾಡಿ ಮಾಸ್ ಸಹ ಕಂಡುಹಿಡಿಯಬೇಕು. HCF ಅಂದರೆ ನೀವು ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಆ ಸಂಖ್ಯೆ ಮಾತ್ರ ಬರ್ಕೊಂಡ್ರೆ ಮಾಸ್ ಸಹ. ಮೇಲಿಂದ ಕೆಳಗಡೆ ಎಲ್ಲವೂ ಗುಣಾಕಾರ ಮಾಡಿದ್ರೆ ಅವು ಲಾಸ್ ಸಹ. ಯಾವ ಸಂಖ್ಯೆಯಿಂದ ಭಾಗಿಸಿರ್ತಾರೋ ಆ ಸಂಖ್ಯೆ ಮಾತ್ರ ಮಾಸ್ ಸಹ, HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಆಮೇಲೆ ಏನು ಮಾಡ್ತೀನಿ ಅಂದರೆ ಈ 60-40ನ ಗುಣಿಸ್ರಪ್ಪ ಅಂತ ಅವರಿಗೆ ನಾನು ಗೈಡ್ ಮಾಡ್ತಾ ಹೋಗ್ತೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿದ್ದೇನೆ 2 ಸಂಖ್ಯೆ, ಅವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಅಂತ ಹೇಳ್ತೀನಿ. ಫಸ್ಟ್ 0 ಬರ್ಕೊಂಡು 6 8 48 ದಶಕ 4, 6 4 24 ಪ್ಲಸ್ 4 28, 2880 ಬರುತ್ತೆ. ಮೊದಲು ಏನು ಮಾಡಿದೆ, 2 ಸಂಖ್ಯೆಗಳನ್ನು ಎಕ್ಸಾಂಪಲ್ ಆಗಿ ಕೊಟ್ಟೆ. 60-48ಕ್ಕೆ ಮೊದಲು ಲಾಸ್ ಸಹ ಕಂಡುಹಿಡಿರಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ, ಲಾಸ್ ಸಹ ಕಂಡುಹಿಡಿದ್ರೆ ಸ್ಟೂಡೆಂಟ್ಸ್. ಆಮೇಲೆ ಅವೆರಡು ಸಂಖ್ಯೆಗಳಿಗೆ ಮಾಸ್ ಸಹ ಕಂಡುಹಿಡಿಯಪ್ಪ ಅಂತೇಳಿದೆ. ಅವೆರಡು ಸಂಖ್ಯೆಗಳಿಗೆ ಮಾಸ್ ಸಹ ಕಂಡುಹಿಡಿದ್ರೆ 12 ಬಂತು. ಅವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ, ಗುಣಾಕಾರ 2880 ಬಂತು ಅಂತ. ಆಮೇಲೆ ನೀವು ಕಂಡುಹಿಡಿದಿರ ಈ ಲಾಸ್ ಸಹ 240 ಮತ್ತು ಮಾಸ್ ಸಹ 12 ಗುಣಾಕಾರ ಮಾಡಿರಿ ಅಂತ ಹೇಳಿದೆ. ಅವಾಗ 12 0 0, 12 4 48 ದಶಕ 4, 12 24 ಪ್ಲಸ್ 4 28 ಬಂತು, 2880 ಬಂತು ಅಂತ. ಆ ಲಾಸ್ ಸಹ ಮತ್ತು ಮಾಸ್ ಸಹಗಳನ್ನು ಗುಣಾಕಾರ ಮಾಡಿದ್ರೆ 2880 ಬಂತು. ಈ ಥರ ಮೊದಲೇ ನಾನು ಎಕ್ಸಾಂಪಲ್ಸ್ನ ನಂಬರ್ಸ್ ಆಗಿ ಕೊಟ್ಟು ಅವುಗಳ ಲಾಸ್ ಸಹ ಕಂಡುಹಿಡಿರಿ, ಮಾಸ್ ಸಹ ಕಂಡುಹಿಡಿರಿ, ಆಮೇಲೆ ಅವೆರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ, ನಿಮಗೆ ಬಂದಿರೋ ಈ ಲಾಸ್ ಸಹ ಮಾಸ್ ಸಹಗಳನ್ನು ಗುಣಾಕಾರ ಮಾಡಿರಿ ಅಂತ ಹೇಳಿದೆ. ಇವೆಲ್ಲವೂ ಗಮನಿಸಿದಾಗ ಇಲ್ಲೊಂದು 2800 ಅಂತ ಸಂಖ್ಯೆ 80 ಅಂತ ಸಂಖ್ಯೆ ಬಂತು, ಇಲ್ಲೊಂದು 2880 ಅಂತ ಸಂಖ್ಯೆ ಬಂತು. ಇವೆರಡೂ ಸಂಖ್ಯೆಗಳು ಸೇಮ್ ಬಂದಿದ್ದಾವೆ ಅಂದರೆ ನಾವು ಏನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು ಅಂದರೆ, ಈ 60-48 ಅವೆರಡು ಸಂಖ್ಯೆಗಳ ಗುಣಲಬ್ಧ 2880 ಬಂತು. ಅದೇ 240 12 ಅಂತಕ್ಕಂಥವು ಅವುಗಳ ಲಾಸ್ ಸಹ ಮತ್ತು ಮಾಸ್ ಸಹ, ಅವುಗಳನ್ನು ಗುಣಾಕಾರ ಮಾಡಿದ್ರೆ 2880 ಬಂತು. ಸೊ ಈ ಉದಾಹರಣೆಗಳಿಂದ, ಈ ಒಂದು ಇನ್ಸ್ಟೆನ್ಸಿಂದ, ಈ ಒಂದು ಸಂದರ್ಭನವೆಲ್ಲ ಅವಲೋಕನ ಮಾಡಿದಾಗ, ಸೊ ನಾವು ಅನಲೈಸ್ ಮಾಡಿದಾಗ ಏನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು, ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಅಂದರೆ, ಈ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಾಸಹ ಮತ್ತು ಲಾಸ ಅಥವಾ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ.
ಸಮವಾಗಿರುತ್ತದೆ ಅಂತ ನಾವು ಒಂದು ತೀರ್ಮಾನಕ್ಕೆ ಬರಬಹುದು. ಸಮವಾಗಿರುತ್ತದೆ ನೋಡ್ರಿ, 60 48 ಅವೆರಡೂ ಸಂಖ್ಯೆಗಳ ಗುಣಲಬ್ಧ, ಅವುಗಳ ಲಾಸಹ ಮಾಸಹಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತ ಫೈನಲಿ ಈ ಕನ್ಕ್ಲೂಷನ್ನ ಡ್ರಾ ಮಾಡ್ಬೋದು. ನಾವು ಮೊದಲು ಇದನ್ನ ಹೇಳೋಕ್ಕಿಂತ ಬಿಫೋರು ಸ್ಟೂಡೆಂಟ್ಸ್ಗಳ ಮೂಲಕನೇ ಆ ಲೆಕ್ಕ ಮಾಡಿಸ್ಕೊಂತ ಹೋಗಿ ಆ ಒಂದು ಲೆಕ್ಕದ ಸಹಾಯದಿಂದ ಅದನ್ನು ನಾವು ಅವಲೋಕನ ಮಾಡಿದಾಗ ಈ ರೀತಿ ತೀರ್ಮಾನಕ್ಕೆ, ಈ ರೀತಿ ವ್ಯಾಖ್ಯಾನವನ್ನು ರೆಡಿ ಮಾಡ್ಬೋದು. ಸೊ ಇಂಥ ವಿಧಾನಕ್ಕೆ ನಾವು ಅನುಗಮನ ಪದ್ಧತಿ ಎಂದು ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಇಂಡಕ್ಟಿವ್ ಮೆಥಡ್ ಅಂದ್ರೆ ಏನು ಅಂತ ಫಸ್ಟ್ ಯಾವುದೇ ಕಾನ್ಸೆಪ್ಟನ್ನ ಬಿಫೋರ್ ಎಕ್ಸಾಂಪಲ್ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಬಿಫೋರ್ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟು ಸ್ಟೂಡೆಂಟ್ಸಿಂದನೇ ಈ ಥರ ಲೆಕ್ಕ ಮಾಡಿಸ್ಕೊಂತ ಹೋಗ್ರಿ. ಅವರಿಂದನೇ ಈ ಒಂದು ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡಿಸ್ಬೋದು. ಈ ಕಾನ್ಸೆಪ್ಟನ್ನು ಅವರಿಂದನೇ ನಾವು ಬಾಯಿ ಬಿಡಿಸ್ಬೋದಲ್ಲ. ಈ ವಿಧಾನವನ್ನು ನಾವು ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ, ಇದು ಸ್ಟೂಡೆಂಟ್ ಸೆಂಟ್ರಡ್ ಮೆಥಡ್ ಅಂತ, ಅಂದರೆ ವಿದ್ಯಾರ್ಥಿಗಳ ಕೇಂದ್ರವಾಗಿ ನಾವು ಇಟ್ಕೊಂಡು ಮಾಡ್ತಕ್ಕಂಥ ವಿಧಾನ, ಇದು ಇಂಡಕ್ಟಿವ್ ಮೆಥಡ್, ಅನುಗಮನ ಪದ್ಧತಿ ಎಂದು ಕರಿತೀವಿ. ಅದೇ ಡಿಡಕ್ಟಿವ್ ಮೆಥಡ್ ಅಂದ್ರೆ ಏನು ಅಂದ್ರೆ ಇದು ಉಲ್ಟಾ ಮಾಡೋದಷ್ಟೇ. ಫಸ್ಟೇ ನಾವು ಈ ಕಾನ್ಸೆಪ್ಟನ್ನು ಹೇಳ್ಬಿಟ್ಟು ಮೊದಲೇ ಆ ಒಂದು ವ್ಯಾಖ್ಯಾನ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಪೈಥಾಗೋರಸ್ ಪ್ರಮೇಯದ ವ್ಯಾಖ್ಯಾನ ಹೇಳ್ಬಿಡೋದು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಪೈಥಾಗೋರಸ್ ಪ್ರಮೇಯದ ಒಂದು ವ್ಯಾಖ್ಯಾನ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಚಿತ್ರ ಬರ್ಕೊಂಡು ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ಉದಾಹರಣೆಗಳನ್ನ ಕೊಟ್ಕೊಂಡು ಆಮೇಲೆ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದು ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಇದನ್ನ ನಾವು ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಕರಿತೀವಿ. ಸೊ ಶಿಕ್ಷಕರ ಕೇಂದ್ರೀಕೃತ ವಿಧಾನ. ಮೊದಲು ಶಿಕ್ಷಕರು ಆ ವ್ಯಾಖ್ಯಾನ, ಡೆಫಿನಿಷನ್ಸ್, ಆ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಉದಾಹರಣೆ ಕೊಡ್ತಾರೆ. ಇಲ್ಲಿ ಉದಾಹರಣೆಗಳನ್ನು ಸ್ಟೂಡೆಂಟ್ಸಿಗೆ ಕೊಟ್ಟು ಈ ಉದಾಹರಣೆಗಳ ಮೂಲಕ ಅವರಿಂದನೇ ಆ ಕಾನ್ಸೆಪ್ಟನ್ನು ಹೊರತರಿಸೋ ವಿಧಾನ ಇಂಡಕ್ಟಿವ್ ಮೆಥಡ್. ಫಸ್ಟ್ ನಾವು ಆ ಕಾನ್ಸೆಪ್ಟನ್ನು, ಡೆಫಿನೇಷನ್ನ ಅರ್ಥ ಮಾಡಿಸಿ ಅದನ್ನು ಬರೆಸಿ ಆಮೇಲೆ ಅದರ ಮೂಲಕ ಎಕ್ಸಾಂಪಲ್ನ ಕೊಟ್ಕೊಂತ ಹೋದನ್ನು ನಾವು ಡಿಡಕ್ಟಿವ್ ಮೆಥಡ್, ಟೀಚರ್ ಸೆಂಟ್ರಡ್ ಮೆಥಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸಿಂಥೆಟಿಕ್ ಮೆಥಡ್ ಅಂತ ಇದೆ, ಸಂಶ್ಲೇಷಣಾತ್ಮಕ ವಿಧಾನ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಸಂಗತಿಗಳು ಅಂದರೆ ವಿಚಾರಗಳು, ಕಾನ್ಸೆಪ್ಟ್ಗಳು, ಮೂಲಭೂತ ವ್ಯಾಖ್ಯಾನಗಳು, ಬೇಸಿಕ್ ಫಂಡಮೆಂಟಲ್ಸ್ ಅಂತ ಕರಿತೀವಲ್ಲ, ಮೂಲಭೂತ ವ್ಯಾಖ್ಯಾನಗಳು ಅಥವಾ ಸರಳ ಅಂಶಗಳನ್ನು ಒಟ್ಟುಗೂಡಿಸಿ, ಸಿಂಥೆಟಿಕ್ ಅಂದರೆ ಒಟ್ಟುಗೂಡಿಸಿ ಕೆಲವೊಂದು ಎಕ್ಸಾಂಪಲ್ಸು, ಕೆಲವೊಂದು ಡೆಫಿನೇಷನ್ಸು, ಕೆಲವೊಂದು ಏನು ಮಾಡ್ತಿದ್ರೆ ಸರಳ ವಿಧಾನಗಳನ್ನು ಒಟ್ಟುಗೂಡಿಸಿ ಅವೆಲ್ಲವನ್ನು ಒಟ್ಟುಗೂಡಿಸಿ ಹೇಳ್ತಕ್ಕಂಥ ವಿಧಾನ, ಆ ಪರಿಕಲ್ಪನೆಗಳನ್ನು ಹೇಳ್ತಕ್ಕಂಥ ವಿಧಾನ ಸಿಂಥೆಟಿಕ್ ಮೆಥಡ್ ಅಂತ ಕರಿತೀವಿ. ಸಿಂಥೆಟಿಕ್ ಮೆಥಡ್ ಅಂತ ಕರಿತೀವಿ. ಸೊ ನಾವು ಬಿಲ್ಡ್ ಟು ಆನ್ ಅನ್ನೋನ್ ಕನ್ಕ್ಲೂಷನ್ಸ್ ಅಂತ ಕರಿತೀವಿ. ಬಿಲ್ಡ್ ಟು ಆನ್ ಅನ್ನೋನ್ ಕನ್ಕ್ಲೂಷನ್ಸ್ ಅಂತ ಕರಿತೀವಿ. ಸೊ ಅಂದರೆ ನೌನಿಂದ ಅನ್ನೌನ್ ಅಂತಲೂ ಕರೀತಾರೆ. ಇದು ಗೊತ್ತಿರೋ ಕಡೆಗೆ ಗೊತ್ತಿಲ್ಲದೆ ಇರೋ ಕಡೆಯನ್ನ ಪ್ರಿಪೇರ್ ಮಾಡೋದನ್ನ ನಾವು ಏನಂತ ಕರಿತೀವಿ, ನೌನ್ ಟು ಅನ್ನೌನ್ ಮೆಥಡ್ ಅಂತ ಕರಿತೀವಿ, ಸಿಂಥೆಟಿಕ್ ಮೆಥಡ್ ಅನ್ನ. ಅದೇ ವಿಶ್ಲೇಷಣಾತ್ಮಕ ವಿಧಾನ, ಅನಲಿಟಿಕ್ ಮೆಥಡ್ ಅಂತ ಏನಿದೀವಲ್ಲ, ಸೊ ಯಾವುದೋ ಒಂದು ಕಷ್ಟವಾದ ಪ್ರಾಬ್ಲಮ್ ಇರುತ್ತೆ, ಅಪ್ಪ ಹೆಂಗಪ್ಪ ಸಾಲ್ವ್ ಮಾಡೋದು, ಇದು ದೊಡ್ಡ ಗುಡ್ಡ ಐತಿ, ಇದು ಹೆಂಗಪ್ಪ ಸಾಲ್ವ್ ಮಾಡೋದು ಅನ್ನೋದಕ್ಕಿಂತ ಸೊ ಫಸ್ಟ್ ಈ ಗುಡ್ಡನ ಒಂದು ಈಕ್ವಲ್ ಆಗಿ ಪಾರ್ಟ್ಸ್ ಮಾಡ್ಕೊಂತ ಹೋಗ್ಬೇಕು. ಸ್ವಲ್ಪನೇ ಭಾಗಗಳು ಮಾಡ್ಕೊಂತ ಹೋಗಿ ಈ ಥರ ಸಿಂಪಲ್ ಮೆಥಡ್ ಆಗಿ ಪಾರ್ಟ್ಸ್ ಆಗಿ ಮಾಡ್ಕೊಂಡು ಆಮೇಲೆ ಆ ಸಮಸ್ಯೆನ ಬಗೆಹರಿಸೋದು. ಒಂದೇ ಸಲ ಗುಡ್ಡ ತಗೊಂಡೋಗಿ ಈ ಕಡೆ ಹಾಕ್ರಿ ಅಂತ ಆಗಲ್ಲ. ಹಾಗಾಗಿ ಆ ಗುಡ್ಡವನ್ನು ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡು, ಅಂದರೆ ನಮಗೆ ಬೇಕಾಗಿರೋ ಭಾಗಗಳಾಗಿ ಮಾಡ್ಕೊಂಡು, ಅಂದರೆ ಸರಳೀಕೃತಗೊಳಿಸಿ ಆಮೇಲೆ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತೀವಲ್ಲ, ಅದನ್ನೇ ಅನಲಿಟಿಕ್ ಮೆಥಡ್ ಅಂತ ಕರಿತೀವಿ, ವಿಶ್ಲೇಷಣಾತ್ಮಕ ವಿಧಾನ ಅಂತ ಕರಿತೀವಿ. ಇದನ್ನೇ ಅನ್ನೋನ್ ಟು ನೋನ್, ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡೋ ವಿಧಾನ, ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡ್ತಕ್ಕಂಥ ವಿಧಾನ ಅನ್ನೋನ್ ಟು ನೌನ್ ಅಂತ ಕರಿತೀವಿ. ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡ್ತಕ್ಕಂಥ ವಿಧಾನವನ್ನು ವಿಶ್ಲೇಷಣಾತ್ಮಕ ವಿಧಾನ, ಅನಲಿಟಿಕಲ್ ಮೆಥಡ್ ಅಂತ ಕರಿತೀವಿ. ಸೊ ದೊಡ್ಡ ಪ್ರಾಬ್ಲಮ್ ಅನ್ನ ನಾವು ಭಾಗಗಳಾಗಿ ಮಾಡ್ಕೊಂತೀವಿ, ಪಾರ್ಟ್ಸ್ ಆಗಿ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡ್ಕೊಂಡು ಆನ್ಸರ್ ಮಾಡೋದು, ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡ್ಕೊಳ್ಳೋ ಥರ ಮಾಡಿ ಆಮೇಲೆ ಆನ್ಸರ್ ಮಾಡೋದನ್ನ ನಾವು ಅನಲಿಟಿಕಲ್ ಮೆಥಡ್ ಅಂತ ಕರಿತೀವಿ, ವಿಶ್ಲೇಷಣಾತ್ಮಕ ವಿಧಾನ ಅಂತ ಕರಿತೀವಿ. ಇದಕ್ಕೆ ಆನ್ಸರು, ಈ ಪ್ರಶ್ನೆಗೆ ಆನ್ಸರು ಆಪ್ಷನ್ ಡಿ. ಅನ್ನೌನ್ ಟು ನೌನ್ಗೆ ನಾವು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಸೇಮ್ ಇಲ್ಲಿ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ 60 ಡಿಗ್ರಿ ಕೋನ 60 ಡಿಗ್ರಿ ಇದೆ, ಎ ಬಿ ಸಿ 70 ಡಿಗ್ರಿ ಇದೆ. ನಂತರ ಸಾಮಾನ್ಯವಾಗಿ ಎ ಸಿ ಬಿ ಕೋನವನ್ನು ಕಂಡುಹಿಡಿಯಲು ನಾವು ಯಾವ ವಿಧಾನವನ್ನು ಬಳಸುತ್ತೇವೆ ಅಂತ ಕೇಳಿದ್ದಾನೆ. ಯಾವ ವಿಧಾನವನ್ನು ನಾವು ಬಳಸ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ನೋಡ್ರಿ, ಎ ಬಿ ಸಿ ತ್ರಿಭುಜ, ಒಂದು ಎ ಬಿ ಸಿ ತ್ರಿಭುಜ ಇದೆಯಲ್ಲ, ಎ ಬಿ ಸಿ ತ್ರಿಭುಜದಲ್ಲಿ ಫಸ್ಟ್ ಬಿ ಎ ಸಿ ಕೋನ 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಬಿ ಎ ಸಿ ಅಂದರೆ ಇದು 60 ಡಿಗ್ರಿ ಕೊಟ್ಟಿದ್ದಾನೆ. ಎ ಬಿ ಸಿ ಕೋನ
70 ಡಿಗ್ರಿ ಕೊಟ್ಟಿದ್ದಾನೆ. ಎ ಬಿ ಸಿ ಕೋನ ಏನು 70 ಡಿಗ್ರಿ ಕೊಟ್ಟಿದ್ದಾನೆ. ಸೊ ನಾವು ಎ ಸಿ ಬಿ ಕೋನದ ಅಳತೆ ಕಂಡುಹಿಡಿಬೇಕು. ಎ ಸಿ ಬಿ ಕೋನದ ಅಳತೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವೇನು ಗೊತ್ತಿರ್ಬೇಕಂದ್ರೆ ನಮಗೆ ಫಸ್ಟು ಇದ್ರದ್ದು ಏನು ಗೊತ್ತಿರ್ಬೇಕಂದ್ರೆ ಇದ್ರ ವ್ಯಾಖ್ಯಾನ ಗೊತ್ತಿರ್ಬೇಕು. ತ್ರಿಭುಜದ ಮೂರು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರಬೇಕು? 180 ಡಿಗ್ರಿ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಈಗ ಈ ಒಂದು ಡೆಫಿನಿಷನ್ ಅಥವಾ ಈ ಕಾನ್ಸೆಪ್ಟ್ ಗೊತ್ತಿದ್ದಾರೋ ಇಲ್ಲಿ ಕೊಟ್ಟರೆ ಎರಡನ್ನ ಬಳಕೆ ಮಾಡ್ಕೊಂಡು ಇನ್ನೊಂದು ಬಿಟ್ಟು ಹೋಗಿರೋ ಕೋನ ಮಧ್ಯದಲ್ಲಿ ಸಿ ಇದೆ ಅಂದರೆ ಸಿ ಕೋನದ ಅಳತೆಯನ್ನು ಕಂಡುಹಿಡಿಬೋದು. ನೀವೇನು ಲೆಕ್ಕ ಮಾಡಕ್ಕೆ ಹೋಗ್ಬೇಡ್ರಿ, ಈ ವಿಧಾನವನ್ನು ನೋಡ್ರಿ. ಮೊದಲು ಕಾನ್ಸೆಪ್ಟ್ ಗೊತ್ತಿರಬೇಕು, ಆ ಕಾನ್ಸೆಪ್ಟ್ಗೆ ಇದು ಎಕ್ಸಾಂಪಲ್. ಮೊದಲು ಕಾನ್ಸೆಪ್ಟ್ ಏನು? ಮೂರು ಕೋನಗಳ ಮೊತ್ತ 180 ಡಿಗ್ರಿ ಅಂತ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತ ಉದಾಹರಣೆ ಕೊಟ್ಟಿದ್ದಾನೆ. ಈ ಉದಾಹರಣೆ ಕೊಟ್ಟಿದ್ದಾನೆ, ಇನ್ನೊಂದು ಕೋನ ಕಂಡುಹಿಡಿರಿ ಅಂತಕ್ಕಂಥ ವಿಧಾನ. ಮೊದಲು ಕಾನ್ಸೆಪ್ಟ್ ತಿಳ್ಕೊಂಡು ಆಮೇಲೆ ಉದಾಹರಣೆಗಳ ಮೂಲಕ ಆ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋ ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಇದಕ್ಕೆ ಆನ್ಸರು ಡಿಡಕ್ಟಿವ್ ಮೆಥಡ್, ನಿಗಮನ ವಿಧಾನ ಮೂಲಕ ಬಳಸಿ ಈ ಲೆಕ್ಕವನ್ನು ನಾವು ಸಾಲ್ವ್ ಮಾಡ್ತೀವಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಿಷ್ಟು ಪ್ರಶ್ನೆಗಳು ಈ ಕ್ಲಾಸಲ್ಲಿ ನಾನು ಬಿಡಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ಯಾವುದೋ ಒಂದು ಬಿಟ್ಟಿದೆ, ಚಿತ್ರ ಎಲ್ಲ ಮಿಸ್ ಆಗಿದೆ. ನಾವು ಪಿ ಪಿ ಟಿ ಹಾಕಬೇಕಾದ್ರೆ ಡಯಾಗ್ರಾಮ್ ಎಲ್ಲ ಮಿಸ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಾಬ್ಲಮ್ನ ಹಾಕೊಂಡು ಸಾಲ್ವ್ ಮಾಡ್ತೀನಿ. ನಿಮಗೆ ಕಾನ್ಸೆಪ್ಟ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ PSTR ಮ್ಯಾಥ್ಸ್ ಅಂತ ಇದೆ, PSTR ಮ್ಯಾಥ್ಸ್ ಅಂತ ಇದೆ. ನಿಮಗೆ ಈ ಕೊಟ್ಟರೆ ಸಿಲೆಬಸ್ ಪ್ರಕಾರ ಸಿಲೆಬಸ್ ವೈಸು ಕಾನ್ಸೆಪ್ಟ್ ವೈಸು ಕ್ಲಾಸಸ್ ವಿತ್ MCQs ಕೂಡ ಸಾಲ್ವ್ ಮಾಡಿದ್ದೀವಿ. ಅದರ ಉಪಯೋಗನ ಪಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ 9071673831ಗೆ ಕರೆ ಮಾಡಿ, ಅಥವಾ 32ಗೆ ಕರೆ ಮಾಡಿ. ಮತ್ತು ಒಂದೇ ದಿನಕ್ಕೆ ಎಲ್ಲ ಕ್ಲಾಸ್ ಹಾಕ್ರಿ ಅಂತ ಫೋನ್ ಮಾಡೋಂಗಿಲ್ಲ. ಡೇ ಬೈ ಡೇ ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀವಿ, ಅಥವಾ ಕೆಲವೊಂದು ಟೈಮ್ ಲೈವ್ ಕ್ಲಾಸು ಬರ್ತೀವಿ, ಅವನ್ನ ಅಟೆಂಡ್ ಮಾಡಬೇಕು. ವಿತಿನ್ ಏನು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿಂದ August 15th, ಇವತ್ತು August 15th ಅಂದರೆ ನೆಕ್ಸ್ಟ್ September 15th ಅಥವಾ 20 ಅಥವಾ ಸೆಪ್ಟೆಂಬರ್ ಒಳಗಡೆ ನಿಮ್ಮ ಸಿಲೆಬಸ್ ಮುಗಿಸ್ಕೊಡ್ತೀವಿ. ಅಲ್ಲಿ ತನಕ ಡೈಲಿ ಕ್ಲಾಸಸ್ನ ನೀವು ವಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದೇ ದಿನ ಎಲ್ಲ ಕ್ಲಾಸ್ ನಮಗೆ ಮಾಡಲಿಕ್ಕಾಗಲ್ಲ. ಸಿಲೆಬಸ್ ನೋಡ್ಕೋಬೇಕು, ಕಾನ್ಸೆಪ್ಟ್ ರೆಡಿ ಮಾಡ್ಕೋಬೇಕು, MCQs ರೆಡಿ ಮಾಡ್ಕೋಬೇಕು. ಸೊ ನಿಮಗೆ ಕ್ವಾಲಿಟಿ ಕ್ಲಾಸಸ್ ಬೇಕಂದ್ರೆ ಡೈಲಿ ವೇಟ್ ಮಾಡಲೇಬೇಕು. ಇಲ್ಲ ಅಂದರೆ ನೀವು ಪದೇ ಪದೇ ಫೋನ್ ಮಾಡ್ತೀರಿ ಅಂದರೆ ತಗೊಳಕ್ಕೆ ಹೋಗ್ಬೇಡ್ರಿ. ಸೊ ಓಕೆನಾ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.